ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಡೆಸರ್ಟ್ ಅಂದ್ರೇನೆ ಭಯ ಇರುತ್ತೆ, ಆದ್ರೂ ಅಲ್ಲಿಗೆ ಹೋಗ್ಬೇಕು ಅಂತ ಇಷ್ಟ ಆಗುತ್ತೆ ಅಲ್ವಾ? ಇಷ್ಟ ಪಡ್ತೀವಿ ಅಲ್ವಾ? ಅದೇ ತರ ಈ ಈಜಿಪ್ಟ್ ಬಗ್ಗೆನೋ ಆ ಪಿರಮಿಡ್ಸ್ ಬಗ್ಗೆನೋ ಲೈಫ್ ಅಲ್ಲಿ ಒಂದು ಸಲ ಆದ್ರೂ ಕೇಳಿರ್ತೀವಿ. ನಮಗೆ ಗೊತ್ತಿಲ್ಲದೆ ಅಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ ನಮ್ಮ ಒಳಗಡೆ ನಾವೇ ಕ್ವಶನ್ಸ್ ಗಳನ್ನ ಕೇಳ್ಕೊಂಡಿರ್ತೀವಿ. ಸೊ ಈಜಿಪ್ಟಿನ ಬಗ್ಗೆ, ಅಲ್ಲಿಯ ಗಾಡ್ಸ್ ಬಗ್ಗೆನೂ ತಿಳ್ಕೊಳ್ಳೋಣ. ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಗಾಡ್ಸ್ ಆಫ್ ಈಜಿಪ್ಟ್ ಅನ್ನೋ ಇಂಗ್ಲಿಷ್ ಫ್ಯಾಂಟಸಿ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯರು ಹುಟ್ಟಿದ್ದೇ ಈಜಿಪ್ಟ್ ಅಲ್ಲಿ. ಸೊ ದೇವರುಗಳು ಈಜಿಪ್ಟ್ ಅನ್ನ ಸ್ವರ್ಗವಾಗಿ ನೋಡಿದ್ರಿಂದ ಜನರ ಜೊತೆ ಮಿಂಗಲಾಗಿ ಈಜಿಪ್ಟ್ ಅಲ್ಲೇ ಬದುಕ್ತಾ ಇದ್ರು. ಆದ್ರೆ ದೇವರುಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಇರ್ತಾ ಇತ್ತು. ಮನುಷ್ಯರಿಗಿಂತ ಜೈಜಾಂಟಿಕ್ ಆಗಿ ಇರ್ತಾ ಇದ್ರು ದೇವರುಗಳು. ಆದ್ರೆ ಅದು ಮಾತ್ರ ಇಲ್ಲ, ಇವ್ರುಗಳು ಅನ್ಕೊಂಡಾಗೆಲ್ಲ ಕ್ರೂರ ಪ್ರಾಣಿಯ ರೂಪಗಳಿಗೆ ಚೇಂಜ್ ಆಗ್ತಾ ಇದ್ರು. ಇವಾಗ ಇಬ್ಬರು ದೇವರುಗಳು ಈಜಿಪ್ಟ್ ಅನ್ನ ರೂಲ್ ಮಾಡ್ತಾ ಇದ್ದಾರೆ. ಒಬ್ಬರ ಹೆಸರು ಹುಸೇರಿಯಸ್, ನೈಲ್ ನದಿ ಮತ್ತೆ ಅದನ್ನ ಸಾರಿ ಇರುವ ಜಾಗಗಳನ್ನ ರೂಲ್ ಮಾಡ್ತಾ ಇದ್ದಾರೆ. ಮತ್ತೊಬ್ಬ ಸೆಟ್, ಡೆಸರ್ಟ್ ಮತ್ತೆ ಅದನ್ನ ಸುತ್ತ ಇರೋ ಜಾಗಗಳನ್ನ ರೂಲ್ ಮಾಡ್ತಾ ಇದ್ದಾರೆ. ಇವಾಗ ಹುಸೇರಿಯಸ್ ಅವರ ಮಗ ಹೋರಸ್ ದೊಡ್ಡವನ್ ಆಗ್ಬಿಟ್ಟಿರೋದ್ರಿಂದ ಅವನನ್ನ ಈಜಿಪ್ಟ್ಗೆ ಹೊಸ ರಾಜನಾಗಿ ಅನೌನ್ಸ್ ಮಾಡೋ ದಿನ ಅದು. ಇವಾಗಲೇ ಕತೆ ಶುರುವಾಗುತ್ತೆ ಅಂತ ವಾಯ್ಸ್ ಓವರ್ ಅಲ್ಲಿ ಹೇಳ್ತಾರೆ. ಓಪನಿಂಗ್ ಸೀನ್ ನಲ್ಲಿ ಒಬ್ಬ ಹುಡುಗ, ಇವನೇ ಈ ಕಥೆಯ ಹ್ಯೂಮನ್ ಹೀರೋ. ನಮ್ಮ ಹುಡುಗ ಒಬ್ಬ ಕಲ್ಲ. ಇವಾಗ ಕೂಡ ಒಂದು ಬಟ್ಟೆನ ಕತ್ಕೊಂಡು ಅವನ ಲವ್ವರ್ಗೆ ಕೊಡ್ತಾ ಇದ್ದಾನೆ. ಯಾಕೆ ಅಂದ್ರೆ ನಾಳೆ ಹೋರಸ್ ದೇವರನ್ನ ರಾಜನಾಗಿ ಅನೌನ್ಸ್ ಮಾಡೋ ಫಂಕ್ಷನ್ ಇದೆ ಅಲ್ಲ, ಅದಕ್ಕೆ ಹೀರೋಯಿನ್ ಈ ಬಟ್ಟೆನ ಹಾಕೊಂಡು ಬರ್ಲಿ ಅಂತ ನಮ್ಮ ಹೀರೋ ಕತ್ಕೊಂಡು ಬಂದು ಕೊಡ್ತಾ ಇದ್ದಾನೆ. ನಮ್ಮ ಹೀರೋಗೆ ದೇವ್ರಗಳ ಮೇಲೆ ದೊಡ್ಡದಾಗಿ ನಂಬಿಕೆನೇ ಇಲ್ಲ. ಆದ್ರೆ ನಮ್ಮ ಹೀರೋಯಿನ್ಗೆ ಹೋರಸ್ ದೇವರಂದ್ರೆ ತುಂಬಾ ಇಷ್ಟ. ಸೊ ಹೋರಸ್ ದೇವರಿನ ಸಿಂಬಲ್ ನ ಯಾವಾಗ್ಲೂ ಕತ್ತಲ್ಲಿ ಡಾಲರ್ ಆಗಿ ಹಾಕಿರ್ತಾಳೆ. ಅದೇ ತರ ನೆಕ್ಸ್ಟ್ ದಿನ ಹೋರಸ್ ದೇವರನ್ನ ನೋಡಿದ್ರೆ ಹುಡುಗ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಕಣ್ಬಿಟ್ಟು ನೋಡಿದ್ರೆ ಸುತ್ತಮುತ್ತ ಬರೀ ಹುಡುಗಿಯರೇ ಇದ್ದಾರೆ. ನಮಗೆ ಒಂದು ಇಲ್ಲ. ಆಮೇಲೆ ಹುಡುಗಿರೆಲ್ಲ ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಆವಾಗ ಒಬ್ಬಳು ಲೇಡಿ ಗಾಡ್ ಬಂದು ಅವಳು ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದಾಳೆ. ಇವಳು ಯಾರು ಅಂದ್ರೆ ಗಾಡ್ ಆಫ್ ಲವ್, ಹೃದಯ ರಾಣಿ, ಪ್ರೀತಿಯ ದೇವತೆ. ಇವಳ ಕೆಲಸ ಏನು ಅಂದ್ರೆ ಮನುಷ್ಯರು ತೀರೋದ ಮೇಲೆ ಅವರನ್ನ ಪಾತಾಳ ಲೋಕಕ್ಕೆ ಕರೆದು ಹೋಗಿ ಬಿಟ್ಟು ಬರೋದೆ. ಹಾಗೆ ಹೋಗ್ಬೇಕಾದ್ರೆ ಇವಳೇ ಅಲ್ಲಿ ಸಿಗಾಕೋಬಿಟ್ಟಿದ್ದಾಳೆ. ಸೊ ನಮ್ಮ ಹೋರಸ್ ದೇವರೇ ಈ ದೇವತೆ ಮೇಲೆ ಪ್ರೀತಿ ಇರೋದ್ರಿಂದ ಪಾತಾಳ ಲೋಕಕ್ಕೆ ಹೋಗಿ 46 ನಕ್ಷತ್ರಗಳನ್ನ ಹಿಡಿದು ಒಂದು ಬಳೆ ತರ ಮಾಡಿ, ಒಂದು ಬ್ಯಾಂಗಲ್ ತರ ಮಾಡಿ ಅವಳ ಕೈಗೆ ಹಾಕೊಟ್ಟು ಮೇಲ್ಗಡೆ ಕರ್ಕೊಂಡು ಬಂದಿದ್ದಾನೆ. ಇವಳ ಕೈಯಲ್ಲಿ ಆ ಬಳೆ ಮಾತ್ರ ಇಲ್ಲ ಅಂದ್ರೆ ಪಾತಾಳ ಲೋಕದ ರಾಕ್ಷಸರು ಬಂದು ಇವಳನ್ನ ಮತ್ತೆ ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಹೋರಸ್ ದೇವರಿಗೆ ಪಟ್ಟಾಭಿಷೇಕ ನಡೀತಾ ಇದೆ ಅಲ್ವಾ, ಅದನ್ನ ನೋಡೋಕೆ ಜನ ಮತ್ತೆ ಇನ್ನ ಬೇರೆ ಬೇರೆ ಗಾಡ್ಸ್ ಎಲ್ಲರೂ ಬಂದಿದ್ದಾರೆ. ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಇದು ಹೆಚ್ಚರ್, ನಮ್ಮ ಲವ್ ಗಾಡ್, ಪ್ರೀತಿಯ ದೇವತೆ. ಇಲ್ಲಿ ಹಾರ್ಕೊಂಡು ಬಂದ್ಲಲ್ಲ, ಇವಳು ನೆಸ್ತಿಸ್, ಸೆಕ್ಯೂರಿಟಿ ಗಾಡ್. ನೆಕ್ಸ್ಟ್ ತೊತ್ತ, ಬುದ್ಧಿಯ ಗಾಡ್. ಇವರೇ ನಮ್ಮ ಹೋರಸ್ ಗಾಡಿನ ಗುರು. ಆಮೇಲೆ ಹೋರಸ್ ಗಾಡಿನ ತಂದೆ ಹುಸೇರಿಯಸ್ ಇದಾರಲ್ಲ, ಅವರು ಅವರ ತಂದೆ ಸೂರ್ಯನ ಬಗ್ಗೆ 4 ಒಳ್ಳೆ ಮಾತುಗಳನ್ನ ಆಡ್ಬಿಟ್ಟು ಕಿರೀಟನ ಮಗನಿಗೆ ಹಾಕಿ ರಾಜನಾಗಿ ಮಾಡೋಣ ಅನ್ಕೋಬೇಕಾದ್ರೆ ನಿಲ್ಲಿಸಿ ಅಂತ ಸದ್ದು ಆಗುತ್ತೆ. ಏನು ಅಂತ ನೋಡಿದ್ರೆ ಅದೇ ಡೆಸರ್ಟ್ ಅನ್ನ ರೂಲ್ ಮಾಡ್ತಾ ಇದ್ನಲ್ಲ ಸೆಟ್ಟು, ಹುಸೇರಿಯಸ್ ಅವರ ತಮ್ಮ, ಅವನು ಬಂದಿದ್ದಾನೆ. ಏನಾದರೂ ಕಿರಿಕು ಮಾಡ್ತಾನೆ ಅನ್ಕೊಂಡ್ರೆ ಹೇಗಿದ್ದೀರಾ ಅಣ್ಣ, ಎಲ್ಲ ಆರಾಮ ಅಂತ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ನಮ್ಮ ಹೋರಸಿಗೋ ಒಂದು ಶಂಕನ ಗಿಫ್ಟ್ ಆಗಿ ಕೊಟ್ಟು ಬ್ಲೋ ಮಾಡು ಮಗನೇ ಅಂತ ಹೇಳ್ತಾ ಇದ್ದಾನೆ. ನಮ್ಮ ಹೋರಸು ಐ ಚಿಕ್ಕಪ್ಪ ಗಿಫ್ಟ್ ಅಂತ ಅದನ್ನ ತಗೊಂಡು ಜೋರಾಗಿ ಬ್ಲೋ ಮಾಡ್ತಾನೆ. ಅಷ್ಟೇ, ನೆಕ್ಸ್ಟ್ ಸೆಕೆಂಡ್ ಈ ಸೆಟ್ ಅವನ ಸೇನೆ ಅಲ್ಲಿರೋ ಜನ ಮತ್ತೆ ದೇವರುಗಳನ್ನ ಅಟ್ಯಾಕ್ ಮಾಡೋ ರೀತಿ ರೌಂಡ್ ಅಪ್ ಮಾಡಿ ನಿಂತ್ಕೊಬಿಡ್ತಾ ಇದ್ದಾರೆ. ಹುಸೇರಿಯಸ್, ಯಾಕೆ ತಮ್ಮ, ಏನಾಯ್ತು ನಿನಗೆ, ಏನ್ ಮಾಡ್ತಾ ಇದೀಯಾ? ನಾನು ಎಷ್ಟು ದಿನ ಬರೀ ಡೆಸರ್ಟ್ ಅನ್ನೇ ರೂಲ್ ಮಾಡ್ತಾ ಇರೋದು, ಇನ್ ಮುಂದೆ ಇದೇ ನನ್ನ ರಾಜ್ಯ. ಬಾ ನನ್ನ ಜೊತೆ ಜಗಳ ಮಾಡು, ಯಾರು ಗೆಲ್ತಾರೋ ಅವರೇ ಇಲ್ಲಿ ರಾಜ್ಯ ಮಾಡ್ಲಿ ಅಂತ ಸೆಟ್ ಹುಸೇರಿಯಸ್ ನ ಜಗಳಕ್ಕೆ ಕರಿಬೇಕಾದ್ರೆ ಅದಕ್ಕೆ ಹುಸೇರಿಯಸ್, ಸೆಟ್ ನೀನು ನನ್ನ ತಮ್ಮ, ನಿನ್ನ ಜೊತೆ ನಾನು ಜಗಳ ಮಾಡಲ್ಲ
ಮಾಡ್ಲಪ್ಪ ಬಾರಪ್ಪ ಅಂತ ತಪ್ಕೊಳ್ಳಕ್ಕೆ ಹುಸೇರಿಯಸ್ ಹೋಗ್ಬೇಕಾದ್ರೆ ಅವರಿಗೆ ಚಾಕುಯಿಂದ ಚುಚ್ಚಿ ಸಾಯಿಸ್ತಾ ಇದ್ದಾನೆ ಸೆಟ್. ಇನ್ ಮುಂದೆ ಇಲ್ಲಿರೋ ಜನ ದೇವರುಗಳು, ನಿಮ್ಮ ಎಲ್ಲರಿಗೂ ನಾನೇ ಕಿಂಗ್, ಒಂದು ನನ್ನನ್ನ ಅಕ್ಸೆಪ್ಟ್ ಮಾಡಿ ಇಲ್ಲ ಸಾಯಿರಿ ಅನ್ಬೇಕಾದ್ರೆ ಎಲ್ಲರೂ ಸೆಟ್ಟಿಗೆ ಹೆದರ್ಕೊಂಡು ಮಂಡಿ ಊರ್ತಾ ಇದ್ದಾರೆ. ಇನ್ ಮುಂದೆ ನೀವು ಸತ್ತು ಮೇಲೋಕಕ್ಕೆ ಹೋಗ್ಬೇಕು ಅಂದ್ರೆ ಚಿನ್ನ ಗೋಲ್ಡನ್ನ ಕಾಣಿಕೆಯಾಗಿ ಕೊಟ್ರೆ ಮಾತ್ರನೇ ಸಾಧ್ಯ, ಇಲ್ಲ ನರಕಕ್ಕೆ ಹೋಗ್ತೀರಾ ಅಂತ ಹೊಸ ಹೊಸ ರೂಲ್ಸ್ ಅನ್ನ ಹಾಕ್ಬಿಟ್ಟು ನಮ್ಮ ಹೋರಸ್ ಅನ್ನು ಜಗಳಕ್ಕೆ ಕರೀತಾ ಇದ್ದಾನೆ ಸೆಟ್. ಸೊ ನಮ್ಮ ಹೋರಸುವೆ ಟೆನ್ಷನ್ ಆಗ್ಬಿಟ್ಟು ಅವನ ತಂದೆ ಹುಸೇರಿಯಸ್ ಅವರ ವೆಪನ್ ನ ತಗೊಂಡು ಜಗಳಕ್ಕೆ ಹೋಗ್ತಾನೆ. ಸೂಪರ್ ಆಗಿರುತ್ತೆ ಈ ಫೈಟ್. ನಮ್ಮ ಹೋರಸ್ ಅವನ ಗುರಿ ಯಾವತ್ತೂ ಮಿಸ್ಸೇ ಆಗಿದ್ದಿಲ್ಲ. ಆದ್ರೆ ಇವಾಗ ಸೆಟ್ ಅವನ ಶೀಲ್ಡ್ ಅನ್ನು ಯೂಸ್ ಮಾಡಿ ಹೋರಸ್ ನ ಡೈವರ್ಟ್ ಮಾಡೋದ್ರಿಂದ ನಮ್ಮ ಹೋರಸ್ ಅವನ ಗುರಿ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಮಿಸ್ ಆಗ್ತಾ ಇದೆ. ಸೊ ನಮ್ಮ ಹೋರಸ್ ಶಾಕ್ ಆಗ್ಬಿಟ್ಟು ಇದ್ರ ಮೇಲೆ ಸರಿ ಬರಲ್ಲ ಅಂತ ಅನಿಮಲ್ ರೂಪಕ್ಕೆ ಚೇಂಜ್ ಆಗ್ತಾನೆ. ಸೆಟ್ ವುಲ್ಫ್ ಆಗಿ ಚೇಂಜ್ ಆಗಿ ಫೈಟ್ ಮಾಡ್ತಾನೆ. ಕೊನೆಗೆ ನಮ್ಮ ಹೋರಸ್ ಗೆಲ್ಲೋ ಟೈಮ್ಗೆ ಸುತ್ತ ಇರೋ ಸೆಟ್ ಅವನ ಸಿಪಾಯಿಸ ಅವರ ಕೈಯಲ್ಲಿರೋ ಶೀಲ್ಡ್ ಮುಖಾಂತರ ಬೆಳಕನ್ನ ಉಂಟು ಮಾಡೋದ್ರಿಂದ ನಮ್ಮ ಹೋರಸ್ ಡೈವರ್ಟ್ ಆಗ್ತಾ ಇದ್ದಾನೆ. ಆ ಗ್ಯಾಪ್ ನ ಯೂಸ್ ಮಾಡಿ ಸಿಕ್ಕಾಪಟ್ಟೆ ಹೊಡೆದು ಬಿಡ್ತಾ ಇದ್ದಾನೆ ಸೆಟ್. ಪಾಪ ನಮ್ಮ ಹೋರಸ್, ನಿನಗೆ ಕಣ್ಣು ಇದ್ರೆ ತಾನೇ ಶಕ್ತಿ ಇರೋದು, ನೀನು ಶಕ್ತಿನೇ ಇಲ್ಲದಿರೋ ದೇವರಾಗು ಅಂತ ಹೋರಸಿನ 2 ಕಣ್ಣನ್ನು ಕಿತ್ತು ತೆಗೆದು ಬಿಡ್ತಾ ಇದ್ದಾನೆ ಸೆಟ್. ಹೋರಸು ಕಿರ್ಚ್ಕೋತಾ ಇದ್ದಾನೆ. ಆಮೇಲೆ ಹೋರಸ್ ನ ಚುಚ್ಚಿ ಸಾಯಿಸೋಣ ಅಂತ ಸೆಟ್ ಹೋಗ್ಬೇಕಾದ್ರೆ ಆವಾಗ ನಮ್ಮ ಲವ್ ಪ್ರೀತಿಯ ದೇವತೆ ಹಾಗೆ ಮಾಡಬೇಡಿ ಸೆಟ್ ಅಂತ ಅಳ್ಬೇಕಾದ್ರೆ, ಸರಿ ಇನ್ ಮುಂದೆ ಹೋರಸ್ ಕೈಯಲ್ಲಿ ಏನ್ ಮಾಡೋಕೆ ಆಗುತ್ತೆ, ಶಕ್ತಿನೇ ಇಲ್ವಲ್ಲ ಅವನ ಹತ್ರ ಅಂತ ಹೋರಸ್ ನ ಜೀವಂತವಾಗಿ ಬಿಟ್ಬಿಡ್ತಾ ಇದ್ದಾನೆ ಸೆಟ್. ಇವಾಗ ಸೆಟ್ ಅವನು ಅನ್ಕೊಂಡ ಹಾಗೆ ಆ ರಾಜ್ಯವನ್ನೇ ಅವನ ಕಂಟ್ರೋಲ್ಗೆ ತಂದ್ಬಿಟ್ಟ. ಅವನ ಮಾತನ್ನ ಕೇಳದೆ ಇದ್ದ ಜನರನ್ನು ದೇವರುಗಳನ್ನು ಪಾಪ ಪುಣ್ಯ ನೋಡದೆ ಕೊಂದ್ಬಿಡ್ತಾ ಇದ್ದಾನೆ. ಹಾಗೆ ದಿನಗಳು ಕಳೆಯುತ್ತೆ. 1 ವರ್ಷದ ನಂತರ ಸೆಟ್ ಇವಾಗ ಭೂಮಿಯಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ಟುತ್ತಾ ಇದ್ದಾನೆ. ಅದನ್ನ ಕಟ್ಟೋಕೆ ಒಳ್ಳೆ ಇಂಜಿನಿಯರ್ ಬೇಕಲ್ವಾ, ಮೇಸ್ತ್ರಿ ಬೇಕಲ್ವಾ. ಸೊ ಒಬ್ಬ ಇಂಜಿನಿಯರ್ ಅನ್ನ ಕೆಲ್ಸಕ್ಕೆ ಇಟ್ಟಿದ್ದಾನೆ. ಅವನು ಮನುಷ್ಯನೇ. ಅವನ ಹತ್ರನೇ ನಮ್ಮ ಹೀರೋ ಬೆಕ್ ಅವನ ಲವ್ವರ್ ಸುರ್ವಿ 1 ಇಯರ್ ಆಗಿ ಗುಲಾಮಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಅದೇ ತರ ನಮ್ಮ ಹೀರೋ ಯಾರಿಗೂ ಗೊತ್ತಿಲ್ಲದೆ ಆವಾಗ ಬಂದು ಹೀರೋಯಿನ್ ನ ಮೀಟ್ ಮಾಡಿ ಹೋಗ್ತಾ ಇರ್ತಾನೆ. ಸುರ್ವಿ ಬಂದ್ಬಿಡು ನನ್ನ ಜೊತೆ, ನಾವು ಬೇರೆ ಎಲ್ಲಿಗಾದ್ರೂ ಹೋಗಿ ಚೆನ್ನಾಗಿ ಜೀವನ ಮಾಡೋಣ, ನಿನ್ನನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ಇಲ್ಲ ಬೇಕ್, ನೀನು ನನ್ನನ್ನ ಚೆನ್ನಾಗಿ ನೋಡ್ಕೋತೀಯಾ ಅನ್ನೋ ನಂಬಿಕೆ ನನಗೆ ಇದೆ. ಆದ್ರೆ ಈ ಸೆಟ್ ಹತ್ರ ಜನ ಸಿಗಾಕೊಂಡು ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ದಾರೆ. ಅವ್ರಗಳನ್ನ ಕಾಪಾಡೋಕೆ ಆಗೋದು ಹೋರಸ್ ಅವರ ಕೈಯಲ್ಲಿ ಮಾತ್ರ. ಅವರ ಕಣ್ಣುಗಳೇ ಅವರಿಗೆ ಶಕ್ತಿ ಕೊಡೋದು. ಅವರ ಕಣ್ಣುಗಳು ಎಲ್ಲಿದೆ ಅಂತ ನನಗೆ ಗೊತ್ತು. ನೀನು ದಯವಿಟ್ಟು ಅದನ್ನ ಮಾತ್ರ ಹೇಗಾದ್ರೂ ಕದ್ದು ಹೋರಸ್ ಅವರಿಗೆ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಹೋರಸ್ ಕಣ್ಣುಗಳು ಎಲ್ಲಿದೆ ಅನ್ನೋದಕ್ಕೆ ಆ ಇಂಜಿನಿಯರ್ ಮನೆಯಲ್ಲಿ ಮ್ಯಾಪ್ ಇರುತ್ತೆ. ಅದನ್ನ ತಗೊಂಡು ಖಾಲಿ ಪೇಪರ್ ನ ಚೇಂಜ್ ಮಾಡಿ ಇಡ್ತಾ ಇದ್ದಾಳೆ ನಮ್ಮ ಸುರ್ವಿ. ಆವಾಗ ನಮ್ಮ ಬೆಕ್ಕ ಈ ಕಡೆ ಒಂದು ಮ್ಯಾಪ್ ನ ತಗೊಂಡು ಏನಿದು ಅಂತ ಕೇಳ್ಬೇಕಾದ್ರೆ ಅದನ್ನ ನೋಡಿ ಇದು ಸೆಟ್ ಅವನ ಟೋಟಲ್ ಶಕ್ತಿ ಎಲ್ಲಿದೆ ಅನ್ನೋ ಮ್ಯಾಪ್ ಅಂತ 2 ಮ್ಯಾಪ್ ಅನ್ನು ನಮ್ಮ ಹುಡುಗನ ಕೈಗೆ ಕೊಟ್ಟು ಕಳಿಸ್ತಾ ಇದ್ದಾಳೆ ಸುರ್ವಿ. ಅದೇ ತರ ನಮ್ಮ ಹುಡುಗ ಹೋರಸ್ ಅವನ ಕಣ್ಣಿರೋ ಜಾಗಕ್ಕೆ ಬಂದಾಯ್ತು. ಆದ್ರೆ ಒಳಗಡೆ ಹೇಗೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಆವಾಗ ಈ ಸೆಟ್ ಇದಾನಲ್ಲ, ಅವನ ಸಿಪಾಯಿಗಳು ಜನರ ಹತ್ರ ಇಂದ ಚಿನ್ನಗಳನ್ನ ಕಿತ್ಕೊಂಡು ಗಾಡಿಗೆ ಹಾಕಿ ತಗೊಂಡು ಬಂದಿರ್ತಾರೆ. ಆ ಗಾಡಿಗೆ ಹತ್ಕೊಂಡು ಯಾರಿಗೂ ಗೊತ್ತಿಲ್ಲದೆ ಒಳಗಡೆ ಬಂದ್ಬಿಡ್ತಾ ಇದ್ದಾನೆ ನಮ್ಮ ಬೆಕ್ಕ. ಚಿನ್ನಗಳನ್ನ ಕೆಳಗಡೆ ಸುರಿಬೇಕಾದ್ರೆ ಕರೆಕ್ಟ್ ಆಗಿ ಹೋರಸ್ ಕಣ್ಣು ಇರೋ ಜಾಗಕ್ಕೆ ಜಂಪ್ ಮಾಡ್ಕೋತಾ ಇದ್ದಾನೆ ಬೆಕ್ಕ. ಕೆಳಗಡೆ ಬಿದ್ರೆ ಅಷ್ಟೇ ಮುಗೀತು ಅವನ ಕತೆ. ಫುಲ್ ಸ್ಕಾರ್ಪಿಯನ್ಸೇ ಇವೆ, ಚೇಳುಗಳಿವೆ ಕೆಳಗಡೆ. ಸರಿ ಮುಂದೆ ಹೋಗೋಣ ಅನ್ಕೋಬೇಕಾದ್ರೆ ಈ ತರ ಜಾಗದಲ್ಲಿ ಖಂಡಿತ ಟ್ರ್ಯಾಪ್ ಸೆಟ್ ಮಾಡಿರ್ತಾರೆ ಅಲ್ವಾ. ಸೊ ಮ್ಯಾಪ್ ನ ಓಪನ್ ಮಾಡಿ ನೋಡಿದ್ರೆ ಎಸ್ ಅದೇ ತರ ಟ್ರ್ಯಾಪ್ಸ್ ಗಳನ್ನ ಸೆಟ್ ಮಾಡಿ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಕೈಯಲ್ಲಿ ಬೆಂಕಿ ದೀಪನ ತಗೊಂಡು ಮುಂದೆ ಹೋಗೋಣ ಅನ್ಕೋಬೇಕಾದ್ರೆ ಅವನ ನೆರಳು ಲೈಟ್ ಆಗಿ ಅಲ್ಲಿರೋ ಲೆನ್ಸ್ ಮೇಲೆ ಬೀಳುತ್ತೆ. ಅಷ್ಟೇ ಆ ಜಾಗನೇ ಹಾಗೆ ದೊಡ್ಡ ಶಾರ್ಪ್ ಈಟಿಗಳು ಬಂದು ಎರಡಾಗಿ ಫೋಲ್ಡ್ ಆಗಿ ಪಟಾರ್ ಅಂತ ಹೊಡ್ಕೊಳ್ಳುತ್ತೆ. ಸದ್ಯ ನಮ್ಮ ಹುಡುಗ ತಪ್ಪಿಸ್ಕೋಬಿಟ್ಟ. ಹಾಗಾದ್ರೆ ಕೆಳಗಡೆ ಇರೋ ಲೆನ್ಸಸ್ ಮೇಲೆ ನೆರಳು ಕೂಡ ಬೀಳ್ಬಾರ್ದು ಅಲ್ವಾ ಅಂತ ಅರ್ಥ ಮಾಡ್ಕೊಂಡು ದೀಪನ ತಲೆ ಮೇಲೆ ಹಿಡ್ಕೊಂಡು ನಿಧಾನಕ್ಕೆ ನಡೀತಾ ಇದ್ದಾನೆ ನಮ್ಮ ಬೆಕ್ಕ. ಹಪ್ಪ ಸೇಫ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಬಂದಾಯ್ತು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಸರ್ಕಲ್ ಇದೆ. ಏನು ಅಂತ ಮ್ಯಾಪ್ ನ ಚೆಕ್ ಮಾಡ್ಬೇಕಾದ್ರೆ ಇಲ್ಲಿ ಆಟೋಮೆಟಿಕ್ ಮೆಷಿನ್ ಇದೆ ಅಂತ ಬರ್ದಿದೆ. ಏನಕ್ಕೆ ನಮಗೆ ರಿಸ್ಕ್,
ಅಂತ ಸರ್ಕಲ್ ನ ಸುತ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಬೆಕ್ಕ. ಬಟ್ ಆದ್ರೆ ಅದೇನೆ ನಮ್ಮ ಹುಡುಗ ಮಾಡಿದ್ದ ತಪ್ಪು. ಹಾಗೆ ಆ ಸರ್ಕಲ್ ಒಳಗಡೆ ಹೋಗುತ್ತೆ. ಮುಂದೆ ಇರೋ ಶಿಲ್ಪಿಗಳ ಕೈಯಲ್ಲಿ ದೊಡ್ಡ ದೊಡ್ಡ ಕತ್ತಿಗಳು ಇವೆ, ಎರ್ರ ಬಿರ್ರಿ ರೋಲ್ ಹೊಡಿತಾ ಇವೆ. ಆದ್ರೆ ನಮ್ಮ ಬೆಕ್ಕಿಗೆ ಆ ಕಾಲದಲ್ಲಿ ಜಿಮ್ನಾಸ್ಟಿಕ್ಸ್ ಗೊತ್ತಿದೆ ಅನ್ಸುತ್ತೆ. ಪಲ್ಟಿ ಹಾಕಿ ಜಾರ್ಕೊಂಡು ಜಂಪ್ ಮಾಡಿ ಹೇಗೋ ಸೆಕೆಂಡ್ ಲೆವೆಲ್ ಅನ್ನು ಕ್ರಾಸ್ ಮಾಡಿ ಮುಂದೆ ಬಂದಾಯ್ತು. ನೆಕ್ಸ್ಟ್ ನೋಡಿದ್ರೆ ಮೂರನೇದಾಗಿ ಒಂದು ಬ್ರಿಡ್ಜ್ ಇದೆ. ಆದ್ರೆ ಅದ್ರ ಬಗ್ಗೆ ಆ ಮ್ಯಾಪ್ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಸರಿ ನೋಡ್ಕೊಳ್ಳೋಣ ಅಂತ ಮುಂದೆ ಕಾಲಿಟ್ರೆ ಆ ಬ್ರಿಡ್ಜ್ ಹೊಡೆದೋಗ್ತಾ ಇದೆ. ನಮ್ಮ ಬೆಕ್ಕು ಯಾರೋ ಎಲ್ಲ ನಾವು ಕೊಟ್ಟಿರೋ ಟ್ರೈನಿಂಗ್ ಅಲ್ವಾ, ನಿಂತ್ಕೊಳ್ಳೇ ಇಲ್ಲ. ಸ್ಪೀಡ್ ಆಗಿ ಅಲ್ಲಿಂದ ಓಡಿ ಹೋಗಿ ಜಂಪ್ ಮಾಡಿ ಹೋರಸ್ ಅವನ ಒಂದು ಕಣ್ಣು ಮಾತ್ರ ಅಲ್ಲಿರುತ್ತೆ, ಅದನ್ನ ತಗೊಂಡು ಕೆಳಗಡೆ ಬೀಳ್ತಾವನೆ. ಸೂಪರ್ ಅಲ್ಲ? ಆದ್ರೆ ಕೆಳಗಡೆ ಫುಲ್ ಚೇಳುಗಳು ಇವೆ ಅಲ್ವಾ. ಹೋರಸ್ ಕಣ್ಣಿಂದ ಬರೋ ಬೆಲ್ಕಿಂದ ಸ್ಕಾರ್ಪಿಯನ್ಸ್ ಹೆದರ್ಕೊಂಡು ಹಿಂದೆ ಹೋಗ್ಬಿಡ್ತವೆ. ಸೊ ನಮ್ಮ ಹುಡುಗ ಸಕ್ಸಸ್ಫುಲ್ ಆಗಿ ಒಂದು ಕಣ್ಣನ್ನ ತಗೋಬಿಟ್ಟ. ಅದೇ ಖುಷಿಯಲ್ಲಿ ಲವರ್ ಸುರ್ವಿನ ನೋಡೋಕೆ ಬರ್ತಾನೆ ನಮ್ಮ ಬೆಕ್ಕ. ಆವಾಗ ಸುರ್ವಿ ಸಾರಿ ಬೆಕ್, ನಾವು ಸಿಗಾಕೋಬಿಟ್ವಿ ಅಂತ ಹೇಳ್ತಾ ಇದ್ದಾಳೆ. ಏನು ಅಂತ ನೋಡಿದ್ರೆ ಇಂಜಿನಿಯರ್ಗೆ ಮ್ಯಾಟರ್ ಗೊತ್ತಾಗ್ಬಿಟ್ಟಿದೆ. ಸೊ ನಮ್ಮ ಹುಡುಗನ್ನ ಹಿಡಿಯೋಕೆ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಹುಡುಗ ಯಾರೋ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರೋ ಹುಡುಗ ಅನ್ಸುತ್ತೆ, ತುಂಬಾ ಬ್ರಿಲಿಯಂಟ್. ಕೈಯಲ್ಲಿರೋ ಹೋರಸ್ ಕಣ್ಣಿಂದ ಬರೋ ಲೈಟ್ ಪವರ್ ಅನ್ನು ಯೂಸ್ ಮಾಡಿ ಎಲ್ಲರನ್ನು ಡೈವರ್ಟ್ ಮಾಡಿ ಸುರ್ವಿನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾನೆ. ವಾವ್, ಗ್ರೇಟ್ ಎಸ್ಕೇಪ್ ಅಲ್ವಾ ನಾವು ಅಂತ ಇಬ್ಬರು ಖುಷಿಯಾಗಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಬಾಣ ಸ್ಪೀಡ್ ಆಗಿ ಬಂದು ನಮ್ಮ ಸುರ್ವಿ ಎದೆಗೆ ಹೊಡೆಯುತ್ತೆ. ಆ ಇಂಜಿನಿಯರು ಅಷ್ಟು ದೂರದಿಂದ ಏಯ್ ಮಾಡಿ ಸುರ್ವಿ ಎದೆಗೆ ಬಾಣ ಬಿಟ್ಟಿದ್ದಾನೆ. ಅಷ್ಟೇ ನಮ್ಮ ಸುರ್ವಿ ಬೆಕ್, ಸಾವು ಅನ್ನೋದು ನಮ್ಮನ್ನ ದೂರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸತ್ತೋಗ್ತಾ ಇದ್ದಾಳೆ. ನಮ್ಮ ಹುಡುಗನಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವಾಗ ನಮ್ಮ ಸುರ್ವಿನ ಕಾಪಾಡಬೇಕು ಅಂದ್ರೆ ಹೋರಸ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಸೊ ಹೋರಸ್ ಇರೋ ಜಾಗಕ್ಕೆ ಹೊರಡ್ತಾ ಇದ್ದಾನೆ ನಮ್ಮ ಬೆಕ್ಕ. ಡೆಸರ್ಟ್ ಗಳ ಮಧ್ಯದಲ್ಲಿ ಹೋರಸ್ಗೆ ಅಂತ ದೇವಸ್ಥಾನ ಇರುತ್ತೆ. ಅಲ್ಲೇ ಇದ್ದಾನೆ ನಮ್ಮ ಹೋರಸ್. ಅವನ ಹತ್ರ ಹೋಗಿ ಹೋರಸ್ ಗಾಡ್, ನಿಮ್ಮ ಕಣ್ಣು ನನ್ನ ಹತ್ರ ಇದೆ, ಅದು ನಿಮಗೆ ಬೇಕು ಅಂದ್ರೆ ನನಗೆ ಒಂದು ಕೆಲಸ ಮಾಡಬೇಕು ನೀವು ಅಂತ ಬೆಕ್ಕು ಕೇಳ್ಬೇಕಾದ್ರೆ ಹೋರಸ್ ಟೆನ್ಷನ್ ಆಗ್ಬಿಟ್ಟು ದೇವರನ್ನೇ ಕೆಲಸ ಮಾಡು ಅಂತ ಹೇಳ್ತಾ ಇದೀಯಾ ನೀನು ಅಂತ ನಮ್ಮ ಬೆಕ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾವನೆ. ನಮ್ಮ ಹುಡುಗ ಯಾರೋ ಎಲ್ಲ ನಾವು ಕೊಟ್ಟಿರೋ ಟ್ರೈನಿಂಗ್ ಅಲ್ವಾ, ಎಲ್ಲ ಏಟುಗಳಿಂದಾನು ಎಸ್ಕೇಪ್ ಆಗ್ತಾ ಇದ್ದಾನೆ. ಸೊ ಕಣ್ಣಿಲ್ಲದೆ ಹೋರಸ್ಗೆ ಏನು ಮಾಡೋಕೇನೆ ಆಗ್ತಾ ಇಲ್ಲ, ನಮ್ಮ ಬೆಕ್ನ ಕ್ಯಾಚ್ ಮಾಡೋಕೆ ಆಗ್ತಾ ಇಲ್ಲ. ಅದಕ್ಕೆ ಹೋರಸ್ ಸರಿ ನಿನಗೆ ಏನ್ ಬೇಕು ಹೇಳು ಮಾಡ್ತೀನಿ ಅಂತ ಕೇಳ್ಬೇಕಾದ್ರೆ ನನ್ನ ಲವರ್ ತೀರೋಗ್ಬಿಟ್ಟಿದ್ದಾಳೆ, ಅವಳನ್ನ ನೀವೇ ಹೇಗಾದ್ರೂ ಕಾಪಾಡಬೇಕು ಮತ್ತೆ ಬದುಕಿಸಿ ಕೊಡ್ಬೇಕು ಅಂತ ಕೇಳ್ಬೇಕಾದ್ರೆ ಸರಿ ಅಂತ ಹೋರಸ್ ಸುರ್ವಿ ಹೊಟ್ಟೆ ಮೇಲೆ ಕೈ ಮುಡುಗಿ ಮಂತ್ರಗಳನ್ನ ಹೇಳಿ ಅವಳನ್ನ ಕಾಪಾಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ನೋ ಯೂಸ್, ಇವಳು ಸತ್ತು ತುಂಬಾ ದೂರ ಹೋಗ್ಬಿಟ್ಟಿದ್ದಾಳೆ, ನನ್ನ ಕೈಯಲ್ಲಿ ವಾಪಸ್ ತರೋಕೆ ಆಗ್ತಾ ಇಲ್ಲ. ಆದ್ರೆ ಅವಳ ಜೊತೆ ನೀನು ಮಾತಾಡಬಹುದು ಅಂತ ಒಂದು ಪೌಡರ್ ನ ಬೆಂಕಿಗೆ ಹಾಕ್ಬೇಕಾದ್ರೆ ಪಾತಾಳ ಲೋಕದಿಂದ ಅಣುಬಿಸ ಮೇಲ್ಗಡೆ ಬರುತ್ತೆ. ಸತ್ತೋಗಿರೋ ನಮ್ಮ ಸುರ್ವಿ ಬಾಡಿಯಿಂದ ಅವಳ ಆತ್ಮವನ್ನ ಮಾತ್ರ ಸೆಪರೇಟ್ ಮಾಡಿ ಹೊರಗಡೆ ತೆಗೆದು ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾ ಇದೆ ಅಣುಬಿಸ. ನಮ್ಮ ಬೆಕ್ಕ ಸುರ್ವಿ ಐ ಲವ್ ಯು, ಸುರ್ವಿ ಐ ಮಿಸ್ ಯು ಅಂತ ಎಷ್ಟೋ ಕಿರ್ಚ್ಕೋತಾ ಇದ್ದಾನೆ. ಆದ್ರೆ ಸುರ್ವಿ ಸೆಂಟಿಮೆಂಟ್ ಆಗಿ ಮಾತಾಡಿಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾಳೆ ಅಣುಬಿಸ್ ಜೊತೆ. ಆಮೇಲೆ ನಮ್ಮ ಹೋರಸ್ ನನ್ನ ಕಣ್ಣನ್ನ ಕೊಡು ಅಂತ ಕೇಳ್ಬೇಕಾದ್ರೆ ಇಲ್ಲ, ನೀವು ಅವಳನ್ನ ಬದುಕಿಸ್ಲಿಲ್ಲ, ನನ್ನನ್ನ ಏಮಾರ್ಸಿ ಬಿಟ್ರಿ, ನಾನು ಕೊಡಲ್ಲ ಅಂತ ಬೆಕ್ಕು ಹಠ ಮಾಡ್ಬೇಕಾದ್ರೆ ಅವನ ಕೈಯನ್ನ ಹಿಡಿದು ತಮ್ಮ ನಾನು ಟ್ರೈ ಮಾಡ್ದೆ, ಅದನ್ನ ನೀನು ನೋಡ್ದೆ ತಾನೆ, ಕಣ್ಣನ್ನ ಕೊಡು ಅಂತ ಸ್ವಲ್ಪ ರೂಡ್ ಆಗಿ ಮಾತಾಡ್ಬೇಕಾದ್ರೆ ಬೆಕ್ಕು ಕಣ್ಣನ್ನ ಕೊಟ್ಬಿಡ್ತಾ ಇದ್ದಾನೆ. ಆಮೇಲೆ ನಮ್ಮ ಹೋರಸ್ ಒಂದು ಕಣ್ಣ ಇಟ್ಕೊಂಡು ಒಂದು ಕಣ್ಣು ಇಲ್ಲಿದೆ, ಇನ್ನೊಂದು ಕಣ್ಣು ಎಲ್ಲೋ, ಅದನ್ನು ಕೊಡು. ಯಪ್ಪ ತಂದೆ, ಅಲ್ಲಿ ಒಂದೇ ಕಣ್ಣು ಇದ್ದಿದ್ದು, ಅದನ್ನ ಮಾತ್ರನೇ ನಾನು ತಗೊಂಡು ಬಂದಿದ್ದು. ಲವ್, ದೇವರನ್ನೇ ಏಮರ್ಸೋಕೆ ಟ್ರೈ ಮಾಡ್ತೀಯ ನೀನು, ಎಲ್ಲೋ ನನ್ನ ಇನ್ನೊಂದು ಕಣ್ಣು ಅಂತ ನಮ್ಮ ಬೆಕ್ಕ ಕತ್ತನ್ನ ಹಿಡಿದು ಮೇಲೆ ಹೋರಸ್ ಎತ್ತಬೇಕಾದ್ರೆ ಅಯ್ಯೋ ದೇವ್ರೆ ಸಾಯಿಸ್ಬಿಡ್ಬೇಡಿ, ಅದು ನನ್ನ ಹತ್ರ ಇಲ್ಲ, ನಿಜವಾಗ್ಲೂ ನನ್ನ ಹತ್ರ ಇಲ್ಲ. ಆದ್ರೆ ಆ ಸೆಟ್ಟಿನ ಟೋಟಲ್ ಶಕ್ತಿ ಎಲ್ಲಿದೆ ಅಂತ ನನಗೆ ಗೊತ್ತು, ಅಲ್ಲಿಗೆ ಹೋಗೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಅದ್ರ ಬದಲು ನನಗೆ ಹೇಗಾದ್ರೂ ನನ್ನ ಹುಡುಗಿನ ಬದುಕಿಸಿ ಕೊಟ್ಬಿಡಿ ಅಂತ ಕೇಳ್ಕೋಬೇಕಾದ್ರೆ ಅದಕ್ಕೆ ಹೋರಸು ಸಾವಿನ ನಂತರ ಸ್ವರ್ಗಕ್ಕೋ ಇಲ್ಲ ನರಕಕ್ಕೋ ಹೋಗೋಕು ಮುಂಚೆ ಫಸ್ಟ್ ಪಾತಾಳ ಲೋಕಕ್ಕೆ ಹೋಗ್ಬೇಕು, ಅಲ್ಲಿಗೆ ಹೋಗೋಕೆ ತುಂಬಾ ದಿನ ಆಗುತ್ತೆ, 7 ಗೇಟ್ಸ್ ಇರುತ್ತೆ, ಅದನ್ನೆಲ್ಲ ದಾಟ್ಬೇಕು ಫಸ್ಟ್. ಮತ್ತೆ ನಿನ್ನ ಲವರ್ನ ಜೀವಂತವಾಗಿ ತರಬೇಕು ಅಂದ್ರೆ ಇವಾಗ ಬಂದ ಅಲ್ಲ ಅಣುಬಿಸ, ಅವನನ್ನ ಮತ್ತೆ ಮೇಲ್ಗಡೆ ಕರಿಬೇಕಾಗುತ್ತೆ. ಅದಕ್ಕೆ ನನಗೆ ಫುಲ್ ಪವರ್ ಬೇಕಾಗುತ್ತೆ. ಫಸ್ಟ್ ಸೆಟ್ ನ ಸಾಯಿಸ್ಬೇಕು, ನಂತರ ನನ್ನ ಇನ್ನೊಂದು ಕಣ್ಣನ್ನು ಹಾಕೋಬೇಕು, ಆವಾಗ್ಲೇ ನನಗೆ ಫುಲ್ ಪವರ್ ಬರೋದು, ನಂತರವೇ ಅಣುಬಿಸ್ನ ಮತ್ತೆ ಮೇಲ್ಗಡೆ ಕರಿಯೋಕೆ ಆಗೋದು, ನಿನ್ನ ಲವರ್ನ ಮತ್ತೆ ಜೀವಂತವಾಗಿ ಬದುಕ್ಸೋಕೆ ಆಗೋದು ಅಂತ ಬೆಕ್ಕಿಗೆ
ನಮ್ಮ ಹೋರಸ್ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನಮ್ಮ ಸುರ್ವಿ ಬಾಡಿನ ಅಲ್ಲೇ ಇರೋ ಕೊಫಿನ್ ಒಳಗಡೆ ಆ ದೇವಸ್ಥಾನ ಒಳಗಡೆನೆ ಇಟ್ಬಿಟ್ಟು ಹೊರಡ್ತಾರೆ ನಮ್ಮ ಗಾಡ್ ಹೀರೋ ಮತ್ತೆ ಹ್ಯೂಮನ್ ಹೀರೋ. ಇಲ್ಲಿ ವಿಲನ್ ಸೆಟ್ಟಿಗೆ ಹೋರಸ್ ಕಣ್ಣು ಮಿಸ್ ಆಗಿರೋದು ಗೊತ್ತಾಗುತ್ತೆ. ಸೊ ಹೋರಸ್ ಇದ್ನಲ್ಲ ಟೆಂಪಲ್, ಅಲ್ಲಿಗೆ ಬಂದು ಚೆಕ್ ಮಾಡ್ಬೇಕಾದ್ರೆ ಅಲ್ಲಿ ಸುರ್ವಿ ಬಾಡಿ ಇದೆ. ಅವಳ ಕತ್ತಲ್ಲಿ ಹೋರಸ್ ಸಿಂಬಲ್ ಹಾಕಿರೋ ಡಾಲರ್ ಇರುತ್ತೆ ಅಲ್ಲ, ಅದನ್ನ ಕಿತ್ಕೋಬಿಟ್ಟು ಅವನ ಸೇನಾಧಿಪತಿ ಗೂಳಿ ಇದಾನಲ್ಲ ಅವನ ಹತ್ರ ನನಗೆ ಆ ಹೋರಸಿನ ಕಣ್ಣು ಬೇಕಲೇಬೇಕು, ತಗೊಂಡು ಬನ್ನಿ ಅಂತ ಆರ್ಡರ್ ಹಾಕ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಇಲ್ಲಿ ನಮ್ಮ ಹುಡುಗರು ಸೂರ್ಯನ ಬೆಟ್ಟದ ಮೇಲೆ ಹತ್ತುತ್ತಾ ಇದ್ದಾರೆ. ಆವಾಗ ನಮ್ಮ ಬೆಕ್ಕ, ನೀವು ದೇವರು ತಾನೇ ಹೋರಸ್, ನಿಮ್ಮ ಶಕ್ತಿನ ಯೂಸ್ ಮಾಡಿ ಹಾರ್ಕೊಂಡು ಬಂದಿರಬಹುದಲ್ಲ. ಇಲ್ಲ ತಮ್ಮ, ನನಗೆ ಇವಾಗ ಒಂದು ಕಣ್ಣು ಮಾತ್ರನೇ ಇರೋದು ಅಲ್ಲ, ಸೊ ಫುಲ್ ಶಕ್ತಿ ಇಲ್ಲದೆ ನನ್ನ ಕೈಯಲ್ಲಿ ಹಾರೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವನ ತಾತ ಸೂರ್ಯ ಇದಾರಲ್ಲ ಅವರನ್ನ ಫೀಲ್ ಮಾಡಿ ನನಗೆ ಹಾರುವ ಶಕ್ತಿಯನ್ನ ಕೊಡಿ ದೇವ್ರೆ, ಸೂರ್ಯ ದೇವರೇ ಅಂತ ಪ್ರೇ ಮಾಡ್ಕೋಬೇಕಾದ್ರೆ ಮೊಮ್ಮಗ ಪ್ರೇ ಮಾಡಿದ್ದು ತಾತನ್ಗೆ ಇಷ್ಟ ಆಯ್ತು ಅನ್ಸುತ್ತೆ. ಹಾರುವ ಶಕ್ತಿಯನ್ನ ಕೊಡ್ತಾರೆ ಸೂರ್ಯ ತಾತ, ಸೂರ್ಯ ಗಾಡ. ಆಮೇಲೆ ಹೋರಸ ನಮ್ಮ ಬೆಕ್ನ ಎತ್ಕೊಂಡು ಹಾಗೆ ಆಕಾಶಕ್ಕೆ ಹಾರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಆಕಾಶದಲ್ಲಿ ಸೂರ್ಯ ತಾತ ಒಂದು ಶಿಪ್ಪಲ್ಲಿ ಕೂತು ಕತ್ತಿನ ಶಾರ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಹೋರಸು ತಾತನ ಹತ್ರ ಹೆಲ್ಪ್ ಕೇಳೋ ಅಷ್ಟರಲ್ಲಿ ಏನೋ ದೊಡ್ಡದಾಗಿ ಸೌಂಡ್ ಕೇಳುತ್ತೆ. ಅದಕ್ಕೆ ಸೂರ್ಯ ತಾತ ಫಟ್ ಅಂತ ದೊಡ್ಡದಾಗ್ಬಿಟ್ಟು ಅವರ ವೆಪನ್ನ ತಗೊಂಡು ಹೋಗಿ ಆ ಶಿಪ್ಪಿನ ಎಡ್ಜಲ್ಲಿ ನಿಂತಿದ್ದಾರೆ. ಏನು ಅಂತ ನೋಡಿದ್ರೆ ಒಂದು ದೊಡ್ಡ ಡೀಮನ್ ಭೂಮಿನ ಅಟ್ಯಾಕ್ ಮಾಡೋಕೆ ಬರ್ತಾ ಇದೆ. ಅದಕ್ಕೆ ಸೂರ್ಯ ತಾತ ಅವರ ಬೆಳಕಿನ ಶಕ್ತಿಯಿಂದ ಅಟ್ಯಾಕ್ ಮಾಡಿ ಮತ್ತೆ ನಿನ್ನ ಲೋಕಕ್ಕೆ ಹೋಗು ಹೋಗು ಅಂತ ಅಟ್ಯಾಕ್ ಮಾಡಿ ಓಡಿಸ್ತಾ ಇದ್ದಾರೆ. ಅದಕ್ಕೆ ಹೋರಸ, ಇಲ್ಲಿ ಏನ್ ತಾನೇ ನಡೀತಾ ಇದೆ ಸೂರ್ಯ ಗಾಡ್ ಅಂತ ಕೇಳ್ಬೇಕಾದ್ರೆ, ಇದು ಡೆಮನ್, ಭೂಮಿಯನ್ನು ನಾಶ ಮಾಡಲು ದಿನ ಬರುತ್ತೆ, ಅದನ್ನ ಓಡಿಸ್ತಾನೆ ಇರ್ಬೇಕು, ಇಲ್ಲ ಅದು ಭೂಮಿಯನ್ನ ನಾಶ ಮಾಡಿ ನುಂಗ್ಬಿಡುತ್ತೆ. ಸರಿ ಅದಿರ್ಲಿ ಮೊಮ್ಮಗ, ನಿನ್ನ ನೋಡಿ ತುಂಬಾ ದಿನ ಆಯ್ತು, ಏನ್ ಬೇಕಾಗಿತ್ತು ನಿನಗೆ, ಏನಪ್ಪ ಬೇಕು? ಏನು ಇಲ್ಲ ತಾತ, ನಿಮ್ಮ ಶಿಪ್ಪಲ್ಲಿರೋ ನೀರು ಮಾತ್ರ ನನಗೆ ಬೇಕಿತ್ತು ಅಷ್ಟೇ, ಅದಕ್ಕೇನಪ್ಪ ತಗೊಂಡು ಹೋಗು ಅನ್ಬೇಕಾದ್ರೆ ಒಂದು ಹಳೆ ಬಾಟಲ್ ಅಲ್ಲಿ ನೀರನ್ನ ಹಿಡ್ಕೋತಾ ಇದ್ದಾನೆ ನಮ್ಮ ಹೋರಸ. ನಂತರ ನಮ್ಮ ಬೆಕ್ನ ಕರ್ಕೊಂಡು ಮತ್ತೆ ಭೂಮಿಗೆ ಬಂದು ಇಳಿದಿದ್ದ ತಕ್ಷಣ ನಮ್ಮ ಬೆಕ್ಕ, ಬರೀ ಇಷ್ಟು ನೀರನ್ನ ತಗೊಂಡು ಬರೋಕೆ ಆಕಾಶಕ್ಕೆ ನಾವು ಹೋಗಿದ್ದ ಅಂತ ಕೇಳ್ಬೇಕಾದ್ರೆ, ಲೋ ತಮ್ಮ, ಸೆಟ್ ಅವನ ಜಾಗದಲ್ಲಿ ಜ್ವಾಲಾಮುಖಿ ಹುರಿತಾ ಇರುತ್ತೆ, ಅದನ್ನ ಆಫ್ ಮಾಡೋಕೆ ನೈಲ್ ನದಿಯನ್ನೇ ಸುರಿದ್ರು ಕೂಡ ಸಾಕಾಗಲ್ಲ, ಆದ್ರೆ ಈ ನೀರನ್ನ ಒಂದು ಡ್ರಾಪ್ ಹಾಕಿದ್ರೆ ಸಾಕು, ಅದು ಆಫ್ ಆಗ್ಬಿಡುತ್ತೆ, ಆಮೇಲೆ ನಾವು ಈಸಿಯಾಗಿ ಒಳಗಡೆ ಹೋಗ್ಬೋದು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಸೆಟ್ ಅವನ ಸೇನಾಧಿಪತಿ ಅವನ ಟೀಮ್ ನ ಕರ್ಕೊಂಡು ಬಂದು ನಮ್ಮ ಹೋರಸ್ ನ ಅಟ್ಯಾಕ್ ಮಾಡ್ತಾವನೆ. ಆವಾಗ ನಮ್ಮ ಹೋರಸ್ ಫುಲ್ ಗಾರ್ಡ್ ಇಲ್ಲ ಅಲ್ವಾ ಇವಾಗ, ಸೊ ಅವನಿಗೂ ಏಟ್ ಆಗ್ತಾ ಇದೆ. ಆದ್ರೂ ನಮ್ಮ ಹೋರಸ್ ಬಿಡಲ್ಲ, ಸೇನಾಧಿಪತಿ ಜೊತೆ ಬಂದ ಎಲ್ಲರನ್ನು ಹೊಡೆದು ಚಿಂದಿ ಚಿತ್ರನ ಹೋರಸ್ ಏಟು ಅಂದ್ರೆ ಸುಮ್ನೆನಾ ಅಂತ ಎಲ್ಲರನ್ನು ಧ್ವಂಸ ಮಾಡ್ಬೇಕಾದ್ರೆ ಕೊನೆಗೆ ಸೇನಾಧಿಪತಿ ನಮ್ಮ ಬೆಕ್ನ ಹಿಡಿದು, ನಿನ್ನ ಕಣ್ಣನ್ನ ಕೊಡು, ಇಲ್ಲ ಈ ಹುಡುಗನನ್ನ ಜಲಪಾತಕ್ಕೆ ಬಿಸಾಕ್ತೀನಿ ಅಂತ ಬಿಸಾಕ್ ಬಿಡ್ತಾ ಇದ್ದಾನೆ. ಅಷ್ಟೇ ನಮ್ಮ ಹೋರಸು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಜಂಪ್ ಮಾಡಿ ಸೇನಾಧಿಪತಿ ಎದೆಗೆನೆ ಚುಚ್ಚಿ ಅವನನ್ನ ಎತ್ತಿ ಬಿಸಾಕ್ ಬಿಡ್ತಾ ಇದ್ದಾನೆ. ಎಲ್ಲಿ ನಮ್ಮ ಹುಡುಗ ಅಂತ ನೋಡಿದ್ರೆ ನಮ್ಮ ಬೆಕ್ಕು ಇನ್ನ ಸತ್ತಿಲ್ಲ, ಜೀವಂತವಾಗೇ ಇದ್ದಾನೆ. ಆ ಗ್ಯಾಪ್ ಅಲ್ಲಿ ಈ ಸೇನಾಧಿಪತಿ ಮತ್ತೆ ಎದ್ದು ಬಂದು ಒಂದು ದೊಡ್ಡ ಬಂಡೆಯಿಂದ ನಮ್ಮ ಹೋರಸ್ ತೊಳೆಗೆ ಹೊಡಿಬೇಕಾದ್ರೆ ಹೋರಸು ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ನೀರಿಗೆ ಬಿದ್ದೋಗ್ತಾ ಇದ್ದಾನೆ. ಸೊ ನಮ್ಮ ಬೆಕ್ಕು ನೀರಿಗೆ ಜಂಪ್ ಮಾಡಿ ಹೋರಸ್ನ ಎಬ್ಬಿಸ್ತಾ ಇದ್ದಾನೆ. ಆದ್ರೆ ಹೋರಸು ಎದ್ದೇಳ್ತಾನೆ ಇಲ್ಲ. ಅಷ್ಟೇ ಜಲಪಾತಕ್ಕೆ ಬಿದ್ದು ನಮ್ಮ ಹುಡುಗರು ಕತೆ ಮುಗಿಯುತ್ತೆ ಅಂತ ನಾವು ಅನ್ಕೋಬೇಕಾದ್ರೆ ಹೇಗೋ ನಮ್ಮ ಬೆಕ್ಕು ಹೋರಸ್ನ ಎಬ್ಬಿಸಿ ಬಿಡ್ತಾ ಇದ್ದಾನೆ. ಹಬ್ಬ, ತಪ್ಪಿಸ್ಕೊಂಡ್ರು ನಮ್ಮ ಹುಡುಗರು. ಸೊ ನಮ್ಮ ಹುಡುಗರು ತಪ್ಪಿಸ್ಕೊಂಡ ಈ ವಿಷಯನ ಸೇನಾಧಿಪತಿ ಸೆಟ್ ಹತ್ರ ಹೋಗಿ ಹೇಳ್ಬೇಕಾದ್ರೆ, ಒಂದು ಕೆಲ್ಸ ಕೊಟ್ರೆ ಅದನ್ನ ಮಾಡೋಕೆ ಆಗಲ್ವಾ, ನೀನೆಲ್ಲ ಒಂದು ಸೇನಾಧಿಪತಿ ಅಂತ ಒಂದೇ ಏಟು ಸೇನಾಧಿಪತಿ ತಲೆ ತುಂಡಾಗಿ ಕೆಳಗಡೆ ಬೀಳುತ್ತೆ. ಆವಾಗ ಇದನ್ನ ನೋಡ್ತಾ ಇದ್ದ ಅಲ್ಲಿದ್ದ ನಾಗ ಕಣ್ಣಿಕೆ ಇಬ್ಬರು, ನೀವು ಯೋಚನೆ ಮಾಡಬೇಡಿ ಸೆಟ್, ಆ ಹೋರಸನ್ನ ಕೊಂದು ಅವನ ಪವರ್ ಅನ್ನ ನಾವು ನಿಮಗೆ ತಂದು ಕೊಡ್ತೀವಿ ಅಂತ ಹೊರಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಇಲ್ಲಿ ನಮ್ಮ ಲವ್ವರು ನಮ್ಮ ಪ್ರೀತಿಯ ದೇವತೆ ಅವಳು ಅವಳ ಪವರ್ ನ ಯೂಸ್ ಮಾಡಿ ಹೋರಸ್ ಇವಾಗ ಎಲ್ಲಿದ್ದಾನೆ ಅಂತ ನೋಡ್ತಾ ಇರ್ಬೇಕಾದ್ರೆ ಅದನ್ನ ಸೆಟ್ಟು ನೋಡ್ಬಿಡ್ತಾ ಇದ್ದಾನೆ. ಏನೇ ಪ್ರೀತಿಯ ದೇವತೆ, ಜೊತೆಗೆ ಇದ್ಕೊಂಡು ನನಗೆ ಮೋಸ ಮಾಡ್ತಾ ಇದೀಯಾ ಅಂತ ಅವಳನ್ನ ಸಾಯಿಸೋಕೆ ಹೋಗ್ಬೇಕಾದ್ರೆ ದೇವತೆ ಅವಳ ಕೈಯಲ್ಲಿ ಇರೋ ಬಳೆನ ತೆಗಿಬೇಕಾದ್ರೆ ಪಾತಾಳ ಲೋಕದಿಂದ ರಾಕ್ಷಸರು ಅವಳನ್ನ ಎಳ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಜಸ್ಟ್ ಮಿಸ್ಸೋ, ಇಲ್ಲ ಸೆಟ್ ಕೈಯಲ್ಲಿ ಸಾಯ್ತಾ ಇದ್ಲು. ಆದ್ರೆ ಇವಾಗ ರಾಕ್ಷಸರ ಹತ್ರ ಸಿಗೋಕೆ ಬಿಟ್ಟಿದ್ದಾಳೆ ಅಲ್ವಾ.
ಬಟ್ ಹೇಗೋ ಕಷ್ಟಪಟ್ಟು ಮತ್ತೆ ಆ ಬಳೆನ ಕೈಗೆ ಹಾಕೋಬೇಕಾದ್ರೆ ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತೆ ಭೂಮಿಯಲ್ಲಿ ಎಲ್ಲೋ ಒಂದ್ ಕಡೆ ಬಂದು ಸೇರ್ತಾ ಇದ್ದಾಳೆ ನಮ್ಮ ಹುಡುಗಿ. ಇಲ್ಲಿ ನಮ್ಮ ಹುಡುಗರು ಒಂದು ಕಡೆ ಕೂತು ರೆಸ್ಟ್ ಮಾಡಿ ಮಾತಾಡ್ತಾ ಇರ್ಬೇಕಾದ್ರೆ ಏನು ಸೌಂಡ್ ಆಗುತ್ತೆ. ಅದಕ್ಕೆ ನಮ್ಮ ಬೆಕ್ಕ ಹೋರಸ್ ಅಲ್ಲಿ ನೋಡಿ ಬಂಡೆಗಳು ಉರುಳ್ತಾ ಇವೆ ಅಂತ ಹೇಳ್ಬೇಕಾದ್ರೆ ಅದು ಕಲ್ಲು ಬಂಡೆಗಳು ಇಲ್ಲ ಕಣೋ, ರಾಕ್ಷಸ ಹಾವುಗಳು. ಇವಾಗ ನನ್ನ ಮೈಯಲ್ಲಿ ಹಾವಿನ ವಿಷಾನ ತಡ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ, ಓಡು ಓಡು ಅಂತ ಇಬ್ಬರು ಹಾವುಗಳ ಹತ್ರ ಇಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾ ಇದ್ದಾರೆ. ಹಾವುಗಳು ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡ್ತಾ ಇವೆ, ಬೆಂಕಿ ಬೇರೆ ಕಕ್ತಾ ಇವೆ. ಆವಾಗ ನಮ್ಮ ಬೆಕ್ಕ ಹೋರಸ್ 2 ಹಾವು ಇದೆ, ಸೊ ಒಂದನ್ನ ನಾನು ಡೈವರ್ಟ್ ಮಾಡ್ತೀನಿ, ಅಷ್ಟರಲ್ಲಿ ಒಂದು ಹಾವಿನ ಕತೆನ ನೀವು ಮುಗಿಸಿ ಅಂತ ಹೇಳ್ಬಿಟ್ಟು ಅದೇ ತರ ನಮ್ಮ ಹುಡುಗ ಓಡಿ ಹೋಗ್ತಾವನೆ. ಅವನನ್ನ ಚೇಸ್ ಮಾಡ್ಕೊಂಡು ಬಿಳಿ ಹಾವು ಹೋಗುತ್ತೆ. ಆವಾಗ ನಮ್ಮ ಹೋರಸು ಬಿಳಿ ಹಾವು ಮೇಲೆ ಹತ್ಕೊಂಡು ಅದ್ರ ಮೇಲೆ ಕೂತಿರೋ ಕಣ್ಣಿಗೆ ಕತ್ತಿಗೆ ಸ್ಟ್ರಾಂಗ್ ಆಗಿ ಒಂದು ಹಗ್ಗನ ಹಾವಿನ ಜೊತೆ ಸೇರಿ ಕಟ್ಟಾಕ್ಬಿಟ್ಟು ಅಲ್ಲಿಂದ ಜಂಪ್ ಮಾಡಿ ಬಿಡ್ತಾ ಇದ್ದಾನೆ. ಮುಂದೆ ಇರೋ ನಮ್ಮ ಬೆಕ್ಕು ಎಸ್ಕೇಪ್ ಆಗ್ಬೇಕಾದ್ರೆ ಆ ಹಾವು ಸ್ಪೀಡ್ ಆಗಿ ಹೋಗಿ ಪಾತಾಳಕ್ಕೆ ಬಿದ್ದು ಹಾವಿನ ಜೊತೆ ಸೇರಿ ಕಣ್ಣಿಕೆನು ಸಾಯ್ತಾ ಇದ್ದಾಳೆ. ಒಬ್ಬಳು ಕಣ್ಣಿಕೆ ಕತೆ ಮುಗೀತು. ಇವಾಗ ಆ ಬಿಲ್ಡಿಂಗ್ ಬೇರೆ ಡೆಮೋಲಿಶ್ ಆಗ್ತಾ ಇದೆ. ಸೊ ಮತ್ತೆ ಓಡು ಓಡು ಅಂತ ನಮ್ಮ ಹುಡುಗರು ಇಬ್ಬರು ಓಡಿ ಬಂದು ಹೊರಗಡೆ ಜಂಪ್ ಮಾಡಿದ್ರೆ ಕರಿ ಹಾವು ಬಂದು ಅಟ್ಯಾಕ್ ಮಾಡ್ತಾ ಇದೆ. ನಮ್ಮ ಹೋರಸ್ಗೂ ಬೆಕ್ಕಿಗೂ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆವಾಗ ನಮ್ಮ ಪ್ರೀತಿಯ ದೇವತೆ ಅಲ್ಲಿಗೆ ಸಡನ್ ಆಗಿ ಬರ್ಬೇಕಾದ್ರೆ ಅವಳನ್ನ ಬೆಂಕಿ ಬಿಟ್ಟು ಸಾಯಿಸು ಅಂತ ನಾಗಕಣ್ಣಿಗೆ ಆರ್ಡರ್ ಹಾಕ್ತಾ ಇದ್ದಾಳೆ ಆ ಹಾವಿಗೆ. ಆದ್ರೆ ಆ ಹಾವು ಆ ತರ ಮಾಡ್ತಾನೆ ಇಲ್ಲ. ಆವಾಗ ನಮ್ಮ ದೇವತೆ ಅದ್ರ ಬಾಯಲ್ಲಿ ನಮ್ಮ ಹೋರಸ್ ಚುಚ್ಚಿದ ಈಟಿ ಇದೆ ಅಲ್ಲ, ಅದನ್ನ ತೆಗೆದು ಬಿಟ್ಟು ನೀನು ನನ್ನ ಮುದ್ದು ಅಲ್ವಾ, ಇವಾಗ ನಿನಗೆ ಚಳಿ ಆಗ್ತಾ ಇದೆ, ನಿನ್ನ ಮೈಯನ್ನ ನೀನೇ ಬಿಸಿ ಮಾಡ್ಕೋ ಅಂದ್ಬಿಟ್ಟು ಅವಳ ಪಾಡಿಗೆ ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾಳೆ. ಅದೇ ತರ ಹಾವು ಅದ್ರ ಮೇಲೆ ಅದೇ ಬೆಂಕಿ ಕಕ್ಕಿ ಸಾಯ್ತಾ ಇದೆ. ಜೊತೆಗೆ 2ನೇ ನಾಗ ಕಣ್ಣಿಕೇನು ಔಟು. ಯಾಕೆ ಅಂದ್ರೆ ನಮ್ಮ ಪ್ರೀತಿಯ ದೇವತೆ ಕೈಯಲ್ಲಿ ಯಾರನ್ನ ಬೇಕಾದ್ರೂ ಹಿಪ್ನೋಟೈಸ್ ಮಾಡೋಕೆ ಆಗುತ್ತೆ. ಸೊ ಪ್ರೀತಿನ ತೋರಿಸಿ ಕೈ ಕೊಟ್ಬಿಟ್ಟಿದ್ದಾಳೆ ಹುಡುಗಿ. ನಮ್ಗೂ ಕೊಡ್ತಾರಲ್ಲ ಆ ತರ. ಆಮೇಲೆ ದೇವತೆ ಇವಾಗ ಏನ್ ಮಾಡ್ತೀರಾ, ನೆಕ್ಸ್ಟ್ ಏನ್ ಪ್ಲಾನ್ ಅಂತ ಕೇಳ್ಬೇಕಾದ್ರೆ ಸೆಟ್ ಅವನ ಶಕ್ತಿ ಇರೋ ಪಿರಾಮಿಡ್ಗೆ ಹೋಗಿ ಅವನ ಶಕ್ತಿಯನ್ನು ಹಾಳು ಮಾಡೋದೆ ಅಂತ ಹೋರಸ್ ಹೇಳ್ಬೇಕಾದ್ರೆ ಏನು ಆ ಪಿರಾಮಿಡ್ಗ, ಆ ಪಿರಾಮಿಡ್ ಒಳಗಡೆ ಆ ಜಾಗವನ್ನ ಒಂದು ಭೂತ ಕಾವಲ್ ಕಾಯ್ತಾ ಇರುತ್ತೆ. ಅದು ಕೇಳೋ ಕ್ವೆಶನ್ಗೆ ಕರೆಕ್ಟ್ ಆಗಿ ಉತ್ತರ ಹೇಳಿದ್ರೆ ಮಾತ್ರನೇ ಆಯ್ತು, ಇಲ್ಲ ಅಂದ್ರೆ ಅಷ್ಟೇ ನಮ್ಮ ಕತೆ ಮುಗೀತು ಅಂತ ರೊಮ್ಯಾಂಟಿಕ್ ಆಗಿ ಹೋರಸ್ ಹತ್ರ ಮಾತಾಡ್ಕೊಂಡು ನಿನಗೆ ಆ ಭೂತ ಕೇಳೋ ಕ್ವೆಶನ್ಗೆ ಆನ್ಸರ್ ಹೇಳೋ ಅಷ್ಟು ಬುದ್ಧಿ ಇದೆಯಾ ಹೋರಸ್ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೋರಸ್ ಅದೇ ಬುದ್ಧಿಗೌಡ ಇದ್ದಾರಲ್ಲ ಅವರನ್ನ ನೋಡೋಣ ಅಂತ ಅವರನ್ನ ನೋಡೋಕೆ ಹೋಗ್ತಾರೆ ನಮ್ಮ ಹುಡುಗರು. ಬುದ್ಧಿಗೌಡ ಯಾರು ಅಂತ ಗೊತ್ತಾಗ್ತಾ ಇದೆಯಾ, ನಮ್ಮ ಬ್ಲಾಕ್ ಪ್ಯಾಂಥರ್. ಪಾಪ ಮನುಷ್ಯ ತೀರೋಗ್ಬಿಟ್ರು. ನಾವು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಇನ್ನ ಏನನ್ನು ನೋಡಿಲ್ಲ ನಾವು. ಸರಿ ಸರಿ ಮೈಂಡ್ ವಾಶ್ ಜಾಸ್ತಿ ಆಗ್ತಾ ಇದೆ. ಸೊ ಬುದ್ಧಿಗೌಡ್ನ ಮೀಟ್ ಮಾಡಿ ಅವರನ್ನ ಹೆಲ್ಪಿಗೆ ಕರೆದ್ರೆ ಅವರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಮ್ಮ ಹೋರಸ್ ಅವನ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಹೆಲ್ಪ್ ಮಾಡೋಕೆ ಬರ್ತೀನಿ ಅಂತ ಒಪ್ಕೋತಾ ಇದ್ದಾರೆ ಬುದ್ಧಿಗೌಡ. ಸೊ ಎಲ್ಲರೂ ಹೊರಡ್ತಾರೆ. ಡೆಸರ್ಟ್ನೆಲ್ಲ ಕ್ರಾಸ್ ಮಾಡಿ ಕೊನೆಗೆ ಹೇಗೋ ಆ ಪಿರಾಮಿಡ್ ಇರೋ ಜಾಗಕ್ಕೆ ಬಂದ್ರೆ ಅದೇ ತರ ಒಂದು ದೊಡ್ಡ ಭೂತ ಬಂದು ಅವ್ರುಗಳನ್ನ ಕ್ವಶನ್ ಕೇಳುತ್ತೆ. ನನಗೆ ಪಾಸ್ಟ್ ಇಲ್ಲ, ಆದ್ರೆ ಫ್ಯೂಚರ್ ಇದೆ. ನನ್ನ ಯಾರು ನೋಡೇ ಇಲ್ಲ, ನೋಡೋಕ್ಕೂ ಆಗೋದೇ ಇಲ್ಲ, ನಾನು ಯಾರು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಬುದ್ಧಿಗೌಡ ಹಾಗಾದ್ರೆ ನೀನು ಪ್ರೀತಿನ ಅಂತ ಆನ್ಸರ್ ಮಾಡ್ಬೇಕಾದ್ರೆ ಅದಕ್ಕೆ ಭೂತ ತಪ್ಪು, ಅದು ಇನ್ನ 2 ಚಾನ್ಸ್ ಇರೋದು. ತಪ್ಪಾಗಿ ಹೇಳಿದ್ರೆ ಅಷ್ಟೇ ನಿಮ್ಮ ಎಲ್ಲರ ಕಥೆಯು ಮುಗಿಯುತ್ತೆ. ಹಾಗಾದ್ರೆ ನೀನು ನಾಳೆನಾ ಅಂತ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ ಬುದ್ಧಿಗೌಡ. ಸೊ ನಮ್ಮ ಹುಡುಗರನ್ನ ಒಳಗಡೆ ಹೋಗೋಕೆ ಅಲೋ ಮಾಡುತ್ತೆ ಭೂತ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಟ್ರ್ಯಾಪ್ ಬಂದು ನಮ್ಮ ಹೋರಸ್ನು ದೇವತೆಯನ್ನು ಲಾಕ್ ಮಾಡಿ ಇಟ್ಕೊಬಿಡ್ತಾ ಇದೆ. ಬೆಕ್ ಮತ್ತೆ ಬುದ್ಧಿಗೌಡ ಮಾತ್ರ ಹೊರಗಡೆ ಇದ್ದಾರೆ. ಆವಾಗ ಸೆಟ್ ಅಲ್ಲಿಗೆ ಬಂದು ನಮ್ಮ ಬುದ್ಧಿಗೌಡ ಇದ್ದಾರಲ್ಲ ಅವರ ಬ್ರೈನ್ ಅನ್ನ ಮಾತ್ರ ಸೆಪರೇಟ್ ಆಗಿ ತೆಗಿತಾ ಇದ್ದಾನೆ, ಅಂದ್ರೆ ಅವರ ಶಕ್ತಿಯನ್ನ ಮಾತ್ರ ತೆಗಿತಾ ಇದ್ದಾನೆ.
ಇದು ಒಂದು ಮಾತ್ರನೇ ನನಗೆ ಬೇಕಾಗಿತ್ತು ಹೋರಸ್, ಇವಾಗ ಅದನ್ನ ನೀನೇ ತಂದು ಕೊಟ್ಬಿಟ್ಟಿದೀಯಾ, ಥ್ಯಾಂಕ್ಸ್ ಅಂತ ಸೆಟ್ಟು ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಬೆಕ್ಕು ಸೈಲೆಂಟ್ ಆಗಿ ಆ ಸೂರ್ಯ ವಾಟರ್ನ ತೆಗೆದು ಜ್ವಾಲಾಮುಖಿಗೆ ಸುರಿಯೋಕೆ ಹೋಗ್ತಾನೆ. ಆದ್ರೆ ಅದನ್ನ ಸೆಟ್ಟು ನೋಡ್ಬಿಟ್ಟ. ಏನಪ್ಪ ನಿನ್ನ ಲವರ್ನ ಮತ್ತೆ ಬದುಕಿಸಿ ಕೊಡ್ತೀನಿ ಅಂತ ಸುಳ್ಳು ಹೇಳಿದ್ನ ಈ ಹೋರಸ್, ಹಾಗೆಲ್ಲ ಮಾಡೋಕೆ ಸಾಧ್ಯವೇ ಇಲ್ಲ ಕಣಪ್ಪ ಅಂತ ಹೇಳ್ಬೇಕಾದ್ರೆ ನಮ್ಮ ಬೆಕ್ಕು ಕನ್ಫ್ಯೂಷನ್ ಆಗಿ ಹೋರಸ್ನ ನೋಡ್ತಾನೆ. ಹೋರಸ್ ಸೈಲೆಂಟ್ ಆಗಿದ್ದಾನೆ. ಸೊ ಆ ಗ್ಯಾಪ್ ನ ಯೂಸ್ ಮಾಡಿ ಸೆಟ್ಟು ನಮ್ಮ ಹುಡುಗನ ಕೈಯಲ್ಲಿರೋ ನೀರನ್ನ ಕಿತ್ತು ಕೆಳಗಡೆ ಸುರಿದು ಬಿಡ್ತಾ ಇದ್ದಾನೆ. ಅಷ್ಟೇ, ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಟೋಟಲಿ ವೇಸ್ಟ್ ಆಗೋಯ್ತು. ಆಮೇಲೆ ನೀವೆಲ್ಲರೂ ಇಲ್ಲೇ ಇದ್ದು ಸಾಯಿರಿ ಅನ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾನೆ ಸೆಟ್. ಆಮೇಲೆ ನಮ್ಮ ಹೋರಸು ಹೇಗೋ ಆ ಟ್ರ್ಯಾಪ್ ನ ಹೊಡೆದಾಕ್ಬಿಟ್ಟು ದೇವತೆ ಮತ್ತೆ ಬೆಕ್ನ ಕರ್ಕೊಂಡು ಅಲ್ಲಿಂದ ಹೊರಗಡೆ ಓಡಿ ಬಂದು ಆ ಪಿರಾಮಿಡ್ ಆಚೆ ಬಂದು ಬೀಳ್ತಾರೆ, ತಪ್ಪಿಸ್ಕೊಂಡ್ರು. ಆವಾಗ ಬೆಕ್ಕ ಸೆಟ್ ಹೇಳಿದ್ದು ನಿಜಾನ, ನನಗೆ ದೇವ್ರಗಳ ಮೇಲೆ ನಂಬಿಕೆನೇ ಇರ್ಲಿಲ್ಲ, ಆದ್ರೆ ಹೋರಸ್ ನಿಮ್ಮನ್ನ ತುಂಬಾ ನಂಬಿದ್ದೆ ನಾನು, ನೀವು ಹೇಳಿದ್ದೆಲ್ಲ ಸುಳ್ಳ, ದೇವ್ರುಗಳು ಯಾಕೆ ಎಲ್ಲರೂ ಹೀಗೆ ಇರ್ತೀರಾ, ಮನುಷ್ಯರ ಬಗ್ಗೆ ಕೇರೇ ಇಲ್ವಾ ನಿಮಗೆ ಅಂತ ಕೇಳ್ಬೇಕಾದ್ರೆ ಈ ಮಾತುಗಳನ್ನ ನಮ್ಮ ದೇವತೆಗೆ ಕೇಳಿ ಒಂಥರ ಆಗ್ಬಿಡುತ್ತೆ. ಆ ಹುಡುಗಿನ ಮತ್ತೆ ಜೀವಂತವಾಗಿ ತರೋಕೆ ಆಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಅವಳನ್ನ ಸ್ವರ್ಗಕ್ಕಾದ್ರೂ ಕಳಿಸಿ ಕೊಡೋಣ ಅಂತ ಅನುಬಿಸ್ನ ಕರೆಸ್ತಾ ಇದ್ದಾಳೆ ಹುಡುಗಿ. ಅದೇ ತರ ಅನುಬಿಸು ಬರುತ್ತೆ. ಈ ಹುಡುಗನ ಲವ್ವರ್ ಸುರ್ವಿ, ಅವಳು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ನಮ್ಮ ಪ್ರೀತಿಯ ದೇವತೆ ಕೇಳ್ಬೇಕಾದ್ರೆ ಅದಕ್ಕೆ ಅನುಬಿಸ, ಅದಕ್ಕೆ ನೀವು ತುಂಬಾ ಬೆಲೆ ಬಾಳೋ ವಸ್ತುವನ್ನ ಕೊಡಬೇಕಾಗುತ್ತೆ, ನನ್ನ ಕೈಯಲ್ಲಿರೋ ಬಳೆ ಓಕೆ ಅಲ್ವಾ ಅಂತ ದೇವತೆ ಕೇಳ್ಬೇಕಾದ್ರೆ ಅನುಬಿಸು ಸರಿ ಅಂತ ಒಪ್ಕೊಳ್ಳುತ್ತೆ. ಹಾಗಾದ್ರೆ ಈ ಬಳೆನ ಈ ಹುಡುಗಾಣೆ ಅವನ ಲವ್ವರಿಗೆ ಕೊಡೋ ತರ ವ್ಯವಸ್ಥೆ ಮಾಡಿಕೊಡು ಅನುಬಿಸ್ ಅಂತ ದೇವತೆ ಅನುಬಿಸ್ ಹತ್ರ ಹೇಳ್ಬೇಕಾದ್ರೆ ಆವಾಗ ಹೋರಸ ಅವಳನ್ನ ತಡಿದು, ಏನು ಮಾಡ್ತಾ ಇದೀಯ ನೀನು, ಅವನ ಆಫ್ಟರ್ ಆಲ್ ಜಸ್ಟ್ ಮನುಷ್ಯ, ಇದಕ್ಕಾಗಿ ನೀನು ಯಾಕೆ ಇಷ್ಟು ರಿಸ್ಕ್ ತಗೋತಾ ಇದೀಯಾ ಅಂತ ಕೇಳ್ಬೇಕಾದ್ರೆ, ಇಲ್ಲ ಹೋರಸ್, ಅವನು ನಿನ್ನನ್ನು ತುಂಬಾ ನಂಬ್ತಾ ಇದ್ದಾನೆ, ನೀನು ದೇವರು, ಅವನ ನಂಬಿಕೆನ ಹಾಳು ಮಾಡಬೇಡ ಅಂತ ಬಳೆನ ಬಿಚ್ಚಿ ಕೊಟ್ಬಿಡ್ತಾ ಇದ್ದಾಳೆ ದೇವತೆ. ಅಷ್ಟೇ, ಫಟ್ ಅಂತ ರಾಕ್ಷಸರು ಬಂದು ಅವಳನ್ನ ಪಾತಾಳ ಲೋಕಕ್ಕೆ ಎಳ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ನಮ್ಮ ಹೋರಸು ಎದೆ ಬಡಿದು ಹತ್ಕೊಂಡು ತಗೋ ಅಂತ ನಮ್ಮ ಹುಡುಗನ ಕೈಗೆ ಬಳೆನ ಕೊಡ್ತಾನೆ. ಗಿಲ್ಲಿ ನಮ್ಮ ಸುರ್ವಿ ಫೈನಲ್ ಸ್ಟೇಜ್ಗೆ ಬಂದಾಯ್ತು. ಅಲ್ಲಿ ಒಬ್ಬ ಜಡ್ಜ್ ತರ ಕೂತಿದ್ದಾನೆ. ಅಲ್ಲಿಗೆ ಬರೋರು ಬೆಲೆ ಬಾಳೋ ವಸ್ತುಗಳನ್ನ ಕೊಡ್ಬೇಕಾದ್ರೆ ಮಾತ್ರ ಅವರನ್ನ ಸ್ವರ್ಗಕ್ಕೆ ಕಳಿಸಿ ಕೊಡ್ತಾ ಇದ್ದಾರೆ, ಮೋಕ್ಷ ಸಿಗ್ತಾ ಇದೆ. ಒಬ್ಬಳು ಅಜ್ಜಿ ತಾಂಬರ ರಿಂಗ್ ಅನ್ನ ಕೊಡ್ಬೇಕಾದ್ರೆ ಅಷ್ಟೇ, ಆ ಅಜ್ಜಿ ಹಾಗೆ ಪೌಡರ್ ಆಗಿ ನರಕಕ್ಕೆ ಹೋಗ್ಬಿಡ್ತಾ ಇದ್ದಾಳೆ. ನೆಕ್ಸ್ಟ್ ಇವಾಗ ನಮ್ಮ ಸುರ್ವಿ ಟರ್ನ್, ಅವಳ ಕೈಯಲ್ಲಿ ಏನುವೇ ಇಲ್ಲ. ಆವಾಗ ಅದೇ ಟೈಮ್ಗೆ ನಮ್ಮ ಹೀರೋ ಮತ್ತೆ ಅನುಬಿಸ್ ಅಲ್ಲಿಗೆ ಕರೆಕ್ಟ್ ಆಗಿ ಬರ್ತಾರೆ. ಸೊ ಬೆಕ್ಕ ನಮ್ಮ ಸುರ್ವಿ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಇಲ್ಲಿ ಆ ವಿಲ್ಲನ್ ಇದಾನಲ್ಲ ಸೆಟ್ಟು, ಮೆಲ್ಟ್ ಆಗಿರೋ ಗೋಲ್ಡ್ ಲಾವಾ ಇಂದ ಹೊರಗಡೆ ಬರ್ತಾ ಇದ್ದಾನೆ. ಆವಾಗ ಹುಸೇರಿಸ್ ಅವರ ಹೃದಯ, ಸೆಕ್ಯೂರಿಟಿ ಗಾರ್ಡ್ ನೆಸ್ತಿಸ್ ಅವಳ ರೆಕ್ಕೆ, ಬುದ್ಧಿ ಗಾರ್ಡಿನ ಬ್ರೈನ್, ನಮ್ಮ ಹೋರಸ್ ಅವನ ಕಣ್ಣು ಅಂತ ಎಲ್ಲವನ್ನು ಅವನ ಒಳಗಡೆ ಇಟ್ಟು ತುಂಬಾ ಪವರ್ಫುಲ್ ಗಾಡ್ ಆಗಿ ಚೇಂಜ್ ಆಗ್ತಾ ಇದ್ದಾನೆ ಸೆಟ್. ಆಮೇಲೆ ಹಾರ್ಕೊಂಡು ಸೂರ್ಯ ಗಾಡ್ ಇದಾರಲ್ಲ ಅವರ ಹತ್ರ ಹೋಗಿ, ತಂದೆ ಇಡೀ ಪ್ರಪಂಚವನ್ನೇ ಒಬ್ಬನೇ ಇವಾಗ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಅದಕ್ಕೆ ಗಿಫ್ಟ್ ಆಗಿ ನನಗೆ ಸಾವೇ ಇಲ್ಲ ಅನ್ನೋ ವರನ ಕೊಡಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಸೂರ್ಯ ಗೌಡ, ಅದಕ್ಕೆ ನೀನು ಪಾತಾಳ ಲೋಕವನ್ನೇ ನಾಶ ಮಾಡಬೇಕಾಗುತ್ತೆ, ಹಾಗೆ ಮಾಡಿದ್ರೆ ಕತ್ತಲೆ ಶಕ್ತಿ ಭೂಮಿಯನ್ನ ನುಂಗಿ ಎಲ್ಲವನ್ನು ಹಾಳು ಮಾಡಿಬಿಡುತ್ತೆ, ಆಮೇಲೆ ಏನುವೇ ಇರಲ್ಲ, ಈ ಪ್ರಪಂಚವೇ ಹಾಳೋಗ್ಬಿಡುತ್ತೆ ಅಂತ ಸೂರ್ಯಗೌಡ ಹೇಳ್ಬೇಕಾದ್ರೆ, ಪರವಾಗಿಲ್ಲ ಅದಕ್ಕೇನು, ಆಮೇಲೆ ನಾನೇ ನನ್ನ ಓನಾಗಿ ಹೊಸ ಪ್ರಪಂಚವನ್ನ ಸೃಷ್ಟಿ ಮಾಡ್ಕೋತೀನಿ ಅಂತ ತಂದೆ ಹತ್ರನೇ ದಿಮಾಕಿಂದ ಮಾತಾಡ್ತಾ ಇದ್ದಾನೆ ಸೆಟ್. ಅಷ್ಟೇ, ಸೂರ್ಯಗೌಡ ಟೆನ್ಷನ್ ಆಗ್ಬಿಟ್ಟು ಅವರ ವೆಪನ್ ಇಂದ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಸೆಟ್ಟಿಗೆ ಏನು ಆಗ್ಲೇ ಇಲ್ಲ. ಸೂರ್ಯನೇ ಇದನ್ನ ನೋಡಿ ಆಶ್ಚರ್ಯ ಆಗ್ಬಿಟ್ಟು, ಇಲ್ಲಿಯವರೆಗೂ ನನ್ನ ವೆಪನ್ ಶಕ್ತಿಯನ್ನ ಯಾವ ಗಾಡು ತಡ್ಕೊಂಡಿರ್ಲಿಲ್ಲ, ನಾನು ಗಾಡ್ ಅಲ್ಲ, ಗಾಡ್ಸ್ ತಂದೆ ಅಂತ ಚಾಕುಯಿಂದ ತಂದೆನ ಚುಚ್ಚಿ ಆಕಾಶದಲ್ಲಿ ಡಸ್ಟ್ ತರ ತೇಲೋಕೆ ಬಿಟ್ಬಿಡ್ತಾ ಇದ್ದಾನೆ. ಅವರ ವೆಪನ್ ನ ಕಿತ್ಕೋತಾ ಇದ್ದಾನೆ ಸೆಟ್. ಅಷ್ಟೇ, ಇಲ್ಲಿ ಮೇಲ್ಲೋಕದ ಬಾಗಿಲು ಕ್ಲೋಸ್ ಆಗ್ತಾ ಇದೆ. ಅದನ್ನ ಅಣುಬಿಸು ತಡೆಯೋಕೆ ಟ್ರೈ ಮಾಡಿದ್ರೆ ಅದ್ರ ಕೈಯಲ್ಲಿ ಆಗ್ತಾನೆ ಇಲ್ಲ. ಅದಕ್ಕೆ ಅಣುಬಿಸು ನಮ್ಮ ಬೆಕ್ ಹತ್ರ, ನನ್ನ ಕೈಯಲ್ಲಿ ತುಂಬಾ ಹೊತ್ತು ಇದನ್ನ ಕಂಟ್ರೋಲ್ ಮಾಡೋಕೆ ಆಗಲ್ಲ, ಬೇಗ ಇಲ್ಲಿ ನಡೀತಾ ಇರೋ ಪ್ರಾಬ್ಲಮ್ ನ ಹೋರಸ್ ಹತ್ರ ಹೋಗಿ ಹೇಳು ಅಂತ ಬೆಕ್ಕನ್ನ ಮತ್ತೆ ಭೂಮಿಗೆ ಕಳಿಸ್ಕೊಡುತ್ತೆ. ಅದೇ ತರ ನಮ್ಮ ಬೆಕ್ಕು ಬಂದು ಹೋರಸ್ ಹತ್ರ ಅಲ್ಲಿ ನಡೆದಿದ್ದನ್ನ ಹೇಳ್ಬೇಕಾದ್ರೆ ನಮ್ಮ ಹೋರಸ್ ಮತ್ತೆ ಬೆಕ್ಕು ಇಬ್ಬರು ಸೇರಿ ಆ ಸೆಟ್ ನ ಖಾಲಿ ಮಾಡೋಕೆ ಅಂತ ಹೊರಡ್ತಾರೆ. ಅದೇ ಸಮಯದಲ್ಲಿ ಇಲ್ಲಿ ಸೆಟ್ ಆಕಾಶದಿಂದ ಭೂಮಿಗೆ ಹಾರ್ಕೊಂಡು ಬಂದು ಅವನು ಕಟ್ಟುತ್ತಾ ಇದ್ನಲ್ಲ ಪ್ರೀತಿಯಿಂದ ಒಂದು ದೊಡ್ಡ ಬಿಲ್ಡಿಂಗ್ ನ, ಅದ್ರ ಮೇಲೆ ನಿಂತ್ಕೊಂಡು ಕತ್ತಲೆ ಶಕ್ತಿಯನ್ನ ಭೂಮಿಗೆ ತರಿಸ್ತಾ ಇದ್ದಾನೆ. ಆ ಶಕ್ತಿ ಬಂದಿದ ತಕ್ಷಣ ಫಸ್ಟ್ ನೈಲ್ ನದಿಯನ್ನ ಕುಡಿದು ಖಾಲಿ ಮಾಡ್ತಾ ಇದೆ. ಇವಾಗ ನಮ್ಮ ಹೋರಸು ಹೇಗೋ ಕಷ್ಟಪಟ್ಟು ಆ ಬಿಲ್ಡಿಂಗ್ ಮೇಲೆ ಬಂದು ಸೆಟ್ ಜೊತೆ ಫೈಟ್ ಮಾಡ್ತಾನೆ. ಹೇಗೆ ಆಗುತ್ತೆ? ಸ್ಟಾರ್ಟಿಂಗ್ ಅಲ್ಲಿ 2 ಕಣ್ಣು ಇರ್ಬೇಕಾದ್ರೇನೆ ಆಗ್ಲಿಲ್ಲ,
ಇರ್ಲಿಲ್ಲ, ಇವಾಗ ಒಂದೇ ಕಣ್ಣಿರೋದು. ಅದು ಮಾತ್ರ ಇಲ್ಲ, ಅದೇ ತರ ಇಲ್ಲಿ ಸೆಟ್ ಮೈಯಲ್ಲಿ ಇವಾಗ 4-5 ದೇವರುಗಳ ಶಕ್ತಿ ಇದೆ ಅಲ್ವಾ. ಸೊ ಸೆಟ್ ನಮ್ಮ ಹೋರಸ್ಗೆ ಸರಿಯಾಗಿ ಹೊಡೆದು ಭೂತ ಬಿಡಿಸ್ತಾ ಇದ್ದಾನೆ. ಕೊನೆಗೆ ಹೋರಸ್ ನ ಚುಚ್ಚಿ ಸಾಯಿಸೋಕೆ ಹೋಗ್ಬೇಕಾದ್ರೆ ಆವಾಗ ನಮ್ಮ ಬೆಕ್ಕ ಕರೆಕ್ಟ್ ಆಗಿ ಸೆಟ್ ಅವನ ವೆಪನಿಗೆ ಹಗ್ಗ ಹಾಕಿ ಎಳೆದು ಬಿಡ್ತಾ ಇದ್ದಾನೆ. ಇದ್ರಲ್ಲಿ ಟೆನ್ಷನ್ ಆದ ಸೆಟ್ ನಮ್ಮ ಬೆಕ್ನ ಹಿಡಿದು ಗೋಡೆಗೆ ಸೇರಿ ಹಿಡ್ಕೊಂಡು ಪಂಚ್ ಡೈಲಾಗ್ ಹೊಡಿಬೇಕಾದ್ರೆ ಆವಾಗ ನಮ್ಮ ಬೆಕ್ಕ ಸೆಟ್ ಅವನ ನೆತ್ತಿಲಿರೋ ನಮ್ಮ ಹೋರಸ್ ಅವನ ಇನ್ನೊಂದು ಕಣ್ಣನ್ನ ತೆಗೆದು ಬಿಡ್ತಾ ಇದ್ದಾನೆ. ಆದ್ರಿಂದ ನಮ್ಮ ಬೆಕ್ಕ ಮಿಸ್ ಆಗಿ ಆ ಬಿಲ್ಡಿಂಗ್ ಮೇಲೆಯಿಂದ ಕೆಳಗಡೆ ಬೀಳೋಕೆ ಹೋಗ್ತಾ ಇದ್ದಾನೆ. ಆವಾಗ ಕೂಡ ಆ ಕಣ್ಣನ್ನ ನಮ್ಮ ಹೋರಸಿಗೆ ಬಿಸಾಕ್ಬಿಟ್ಟು ಕೆಳಗಡೆ ಬೀಳೋಕೆ ಹೋಗ್ತಾ ಇದ್ದಾನೆ. ಒಂದು ಕಡೆ ಕಣ್ಣು ಬೀಳ್ತಾ ಇದೆ, ಇನ್ನೊಂದು ಕಡೆ ಬೆಕ್ಕು ಬೀಳ್ತಾ ಇದ್ದಾನೆ. ನಮ್ಮ ಹೋರಸ ಅವನ ಕಣ್ಣನ್ನೇ ಅವನು ಕ್ಯಾಚ್ ಮಾಡೋದು ಅಂತ ನಾವು ಅನ್ಕೊಂಡ್ರೆ ಜಂಪ್ ಮಾಡಿ ಬಂದು ನಮ್ಮ ಬೆಕ್ಕನ್ನ ಕಾಪಾಡ್ತಾ ಇದ್ದಾನೆ. ಸೂಪರ್ ಅಲ್ಲ, ತನ್ನನ್ನ ನಂಬಿದವರಿಗೆ ಮೋಸ ಮಾಡಬಾರ್ದು ಅಂತ ಕ್ಯಾಚ್ ಮಾಡಿದ್ದಾನೆ. ಆವಾಗ ಸೆಟ್ಟು ಗೋಲ್ಡ್ ನ ಮೆಲ್ಟ್ ಮಾಡಿ ಲಾಭ ತರ ಕಳಿಸ್ಬೇಕಾದ್ರೆ ಹೋರಸ್ ಕೈನ ಸುಡ್ತಾ ಇದೆ ಅದು. ಸೊ ಹೋರಸು ಕೈನ ಬಿಟ್ಬಿಡ್ತಾ ಇದ್ದಾನೆ. ಅಷ್ಟೇ, ಇಬ್ಬರು ಮೇಲಿಂದ ಕೆಳಗಡೆ ಬಿದ್ದೋಗ್ತಾ ಇದ್ದಾರೆ. ಆವಾಗ ಸಡನ್ ಆಗಿ ನಮ್ಮ ಹೋರಸಿಗೆ ಹಾರೋಕೆ ಆಗುತ್ತೆ. ಸೊ ಬೆಕ್ನ ಕಾಪಾಡಿ ಸೇಫ್ ಆಗಿ ತಂದು ಕೆಳಗಡೆ ಬಿಡ್ಬೇಕಾದ್ರೆ ನಿಮಗೆ 2 ಕಣ್ಣಿದ್ರೆ ತಾನೇ ಹಾರೋಕೆ ಆಗುತ್ತೆ ಅಂತ ಹೇಳಿದ್ರಿ ನೀವು, ಇವಾಗ ಹೇಗೆ ಹಾರುದ್ರಿ ಅಂತ ಬೆಕ್ ಕೇಳ್ಬೇಕಾದ್ರೆ ಇಷ್ಟು ದಿನ ನನ್ನ ಶಕ್ತಿ ನನ್ನ ಕಣ್ಣುಗಳಲ್ಲೇ ಇರೋದು ಅನ್ಕೊಂಡಿದ್ದೆ, ಆದ್ರೆ ಅದು ಹಾಗಿಲ್ಲ. ನಾನು ಜನರಿಗೆ ಮಾಡೋ ಒಳ್ಳೆ ಕೆಲಸದಿಂದ ಅವರಿಗೆ ಕೊಡೋ ನಂಬಿಕೆಯಿಂದಾನೇ ನನ್ನ ಶಕ್ತಿ ಹೆಚ್ಚಾಗೋದು ಅಂತ ಇವಾಗ ಅರ್ಥ ಮಾಡ್ಕೊಂಡೆ ಅಂತ ಸೆಟ್ನ ಬೆಂಡೆತ್ತೋಕೆ ಹೋಗ್ತಾ ಇದ್ದಾನೆ ನಮ್ಮ ಹೋರಸ. ಆದ್ರೆ ಇಲ್ಲಿ ನಮ್ಮ ಬೆಕ್ಕಿಗೆ ಹೊಟ್ಟೆಗೆ ಚುಚ್ಬಿಟ್ಟಿದ್ದಾನೆ ಸೆಟ್ಟು. ಸೊ ನಮ್ಮ ಹುಡುಗ ಸಾಯ್ತಾ ಇದ್ದಾನೆ. ಅದೇ ತರ ನಮ್ಮ ಹೋರಸ ಹಾರ್ಕೊಂಡು ಬಂದು ಸೆಟ್ ಜೊತೆ ಸಖತ್ತಾಗಿ ಫೈಟ್ ಮಾಡ್ತಾನೆ. ಒಂದೊಂದು ಏಟು ದೇವ್ರ ಏಟು. ಸೆಟ್ಟು ಒಳಗಡೆ ಇರೋ ಬೇರೆ ಬೇರೆ ದೇವ್ರಗಳ ಶಕ್ತಿ ಎಲ್ಲವನ್ನು ಕಿತ್ತು ತೆಗಿತಾ ಇದ್ದಾನೆ ಹೋರಸ. ಸೆಕ್ಯೂರಿಟಿ ಗಾರ್ಡ್ ಅವಳ ರೆಕ್ಕೆ ವಿಂಗ್ಸ್, ಬುದ್ಧಿ ಗಾರ್ಡಿನ ಬ್ರೈನ್ ಅಂತ ಎಲ್ಲವನ್ನು ತೆಗೆದು ಕೊನೆಗೆ ಸೆಟ್ಟು ಕಟ್ತಾ ಇದ್ನಲ್ಲ ಬಿಲ್ಡಿಂಗ್, ಆ ಬಿಲ್ಡಿಂಗ್ ಅಲ್ಲೇ ಅವನನ್ನ ಊತಾಕ್ತಾ ಇದ್ದಾನೆ ಹೋರಸ. ಕೊನೆಗೆ ಸೆಟ್ ಅವನ ಎದೆ ಮೇಲೆ ಕಾಲಿಟ್ಟು ಅವನ ತಲೆಗೆ ಸೂರ್ಯ ಗಾರ್ಡ್ ಅವರ ವೆಪನ್ ಇಂದ ಒಂದೇ ಚುಚ್ಚು. ಅಷ್ಟೇ, ಸೆಟ್ಟು ಸುಟ್ಟು ಬೂದಿ ಆಗ್ತಾ ಇದ್ದಾನೆ. ಆಮೇಲೆ ನಮ್ಮ ಹೋರಸ ಹಾರ್ಕೊಂಡು ಹೋಗಿ ಆಕಾಶದಲ್ಲಿ ತೇಲ್ತಾ ಇರೋ ಸೂರ್ಯ ಗಾಡ್ ನ ಹುಡುಕಿ ಅವರ ಕೈಗೆ ಅವರ ವೆಪನ್ ನ ಕೊಡ್ತಾ ಇರ್ಬೇಕಾದ್ರೆ ತಕ್ಷಣ ಸೂರ್ಯ ಗಾಡ್ಗೆ ಮತ್ತೆ ಜೀವ ಬಂದ್ಬಿಡ್ತಾ ಇದೆ. ಸೊ ಸೂರ್ಯ ಎದ್ದಿದ್ದ ತಕ್ಷಣ ಫಸ್ಟ್ ಆ ಕತ್ತಲೆ ಶಕ್ತಿಯನ್ನ ಅಟ್ಯಾಕ್ ಮಾಡಿ ಅದನ್ನ ಭೂಮಿ ಬಿಟ್ಟು ಓಡಿಸ್ತಾ ಇದ್ದಾರೆ. ಅದೇ ತರ ಇಲ್ಲಿ ಮೇಲ್ಲೋಕದಲ್ಲಿ ಡೆತ್ ಗೇಟಿಗೆ ಏನು ಆಗಿಲ್ಲ, ಎಲ್ಲ ಸರಿ ಹೋಗ್ಬಿಡ್ತಾ ಇದೆ. ಇಲ್ಲಿ ನಮ್ಮ ಹೋರಸ ಕೆಳಗಡೆ ಬರ್ಬೇಕಾದ್ರೆ ಒಂದು ಪುಟ್ಟ ಹುಡುಗಿ ಕೆಳಗಡೆ ಬಿದ್ದ ಅವರ ಇನ್ನೊಂದು ಕಣ್ಣನ್ನ ತಗೊಂಡು ಮಡಗಿರ್ತಾಳೆ. ಅದನ್ನ ಹೋರಸ್ ಕೈಗೆ ಕೊಡ್ಬೇಕಾದ್ರೆ ಹೋರಸು ಅದನ್ನ ತಗೊಂಡು ಇಟ್ಕೋತಾರೆ. ಇವಾಗ ನಮ್ಮ ಹೋರಸಿಗೆ 2 ಕಣ್ಣು ಸಿಕ್ಕಾಯ್ತು, ಫುಲ್ ಗಾಡ್ ಆಗ್ಬಿಟ್ಟ, ಎಲ್ಲವೂ ಆರಾಮ. ಆದ್ರೆ ನಮ್ಮ ಹುಡುಗ ಬೆಕ್ ಮಾತ್ರ ಸತ್ತೋಗ್ಬಿಟ್ಟಿದ್ದಾನೆ. ಸೊ ನಮ್ಮ ಹೋರಸ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ನಮ್ಮ ಬೆಕ್ ಅವನ ಡೆಡ್ ಬಾಡಿನ ತಗೊಂಡು ಅವರ ಟೆಂಪಲ್ ಅಲ್ಲಿ, ಅದೇ ಸರ್ವಿ ಡೆಡ್ ಬಾಡಿ ಇದೆಯಲ್ಲ ಅಲ್ಲಿಗೆ ತಗೊಂಡು ಹೋಗಿ ಅವಳ ಜೊತೆನೆ ನಮ್ಮ ಬೆಕ್ ಅವನ ಡೆಡ್ ಬಾಡಿಯನ್ನು ಇಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಸೂರ್ಯ ಗಾಡ್ ಬಂದು, ಮೊಮ್ಮಗ ನೀನು ಮಾಡಿದ ಸಹಾಯದಿಂದಾನೇ ಭೂಮಿಯನ್ನ ಕಾಪಾಡೋಕೆ ಆಗಿದ್ದು, ಸೊ ನಿನಗೆ ಏನ್ ಬೇಕೋ ಕೇಳಪ್ಪ ಕೊಡ್ತೀನಿ ಅಂತ ಕೇಳ್ಬೇಕಾದ್ರೆ ನನಗೆ ಒಂದನ್ನ ಮಾತ್ರ ಮಾಡಿ ಸೂರ್ಯ ಗಾಡ್, ನನಗಾಗಿ ಇವರಿಬ್ಬರು ತನ್ನ ಜೀವವನ್ನೇ ಕೊಟ್ಟಿದ್ದಾರೆ, ಸೊ ಇವ್ರುಗಳಿಗೆ ಮಾತ್ರ ಜೀವವನ್ನ ರಿಟರ್ನ್ ಕೊಡಿ ಅಂತ ಹೋರಸ್ ಕೇಳ್ಬೇಕಾದ್ರೆ ಹಾಗೆ ಆಗಲಿ ಅಂತ ನಮ್ಮ ಬೆಕ್ ಮತ್ತೆ ಸುರ್ವಿನ ಮತ್ತೆ ಬದುಕಿಸ್ತಾ ಇದ್ದಾರೆ ಸೂರ್ಯ ಗಾಡ್. ಯೇ, ನಮ್ಮ ಹುಡುಗರು ಮತ್ತೆ ಜೀವಂತವಾಗಿ ಬಂದ್ಬಿಡ್ತಾ ಇದ್ದಾರೆ, ಸೂಪರ್ ಅಲ್ಲ ಲವರ್ಸ್. ನಂತರ ನಮ್ಮ ಹೋರಸಿಗೆ ಮತ್ತೆ ರಾಜ ಆಗೋಕೆ ಪಟ್ಟಾಭಿಷೇಕ ನಡೀತಾ ಇದೆ. ಸತ್ತೋಗಿದ್ದ ಎಲ್ಲ ದೇವರಿಗೂ ಅವರವರ ಶಕ್ತಿಯನ್ನ ಕೊಟ್ಟು ಮತ್ತೆ ಜೀವಂತವಾಗಿ ತಂದುಬಿಟ್ಟಿದ್ದಾನೆ ನಮ್ಮ ಹೋರಸ್. ಪಟ್ಟಾಭಿಷೇಕ ಮುಗೀತು, ನಮ್ಮ ಹೋರಸ್ ಇವಾಗ ಕಿಂಗ್ ಆಗ್ಬಿಟ್ಟ. ಸೊ ಇನ್ ಮುಂದೆ ಬೆಕ್ಕೆ ನನ್ನ ಸಂಸ್ಥಾನಕ್ಕೆ ಮಂತ್ರಿ ಅಂತ ಅನೌನ್ಸ್ ಮಾಡಿಬಿಟ್ಟು, ಇನ್ ಮುಂದೆ ನೀವು ಸ್ವರ್ಗ ಲೋಕಕ್ಕೆ ಹೋಗೋಕೆ ಚಿನ್ನನೋ ಬೆಲೆ ಬಾಳೋ ವಸ್ತುಗಳನ್ನು ಕೊಡೋದು ಬೇಕಾಗಿಲ್ಲ, ಅದ್ರ ಬದಲು ನೀವು ಬದುಕಿರ್ಬೇಕಾದ್ರೆ ನೀವು ಒಳ್ಳೆ ಕಾರ್ಯಗಳನ್ನ ಮಾಡಿರ್ಬೇಕು, ಒಳ್ಳೆ ಥಿಂಕಿಂಗ್ ಇರಬೇಕು, ಇವುಗಳು ಇದ್ರೇನೆ ಸಾಕು, ಅದಕ್ಕೆಲ್ಲ ಲೆಕ್ಕಾಚಾರ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ನಮ್ಮ ಬೆಕ್ನ ಸೆಪರೇಟ್ ಕರ್ಸಿ, ಲೋ ತಮ್ಮ, ನಾನು ಸ್ವಲ್ಪ ದಿನ ನಾಡಿನಲ್ಲಿ ಇರಲ್ಲ, ನಾನು ನನ್ನ ಪ್ರೀತಿಯ ದೇವತೆ ಲವ್ ಗಾಡ್ ಅವಳು ಪಾತಾಳ ಲೋಕದಲ್ಲಿ ಸಿಗಾಕೊಂಡಿದ್ದಾಳೆ ಅಲ್ವಾ, ಸೊ ಅವಳನ್ನ ಕಾಪಾಡಿ ಬರ್ತೀನಿ, ಅಲ್ಲಿಯವರೆಗೂ ನನ್ನ ರಾಜ್ಯವನ್ನ ನೀನು ಚೆನ್ನಾಗಿ ನೋಡ್ಕೋ ಅಂತ ಫುಲ್ ಕಂಟ್ರೋಲ್ ಅನ್ನು ನಮ್ಮ ನಮ್ಮ ಹುಡುಗ ಬೆಕ್ ಹತ್ರ ಹ್ಯಾಂಡ್ ಓವರ್ ಮಾಡಿ ಹಾರ್ಕೊಂಡು ಹೋಗ್ತಾ ಇದ್ದಾನೆ ಹೋರಸ. ಹಾಗೆ ಆ ನಗರವನ್ನು ರೌಂಡ್ ಹಾಕೊಂಡು ಹಾರ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಹೋರಸ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ.
ಹೇಗಿತ್ತು ಮೂವಿ? ಚೆನ್ನಾಗಿತ್ತಲ್ಲ? ಆಕ್ಷನ್, ಫ್ಯಾಂಟಸಿ, ಲವ್, ಗಾಡ್ಸ್, ಸೆಂಟಿಮೆಂಟ್ ಅಂತ ಎಲ್ಲವನ್ನು ಮಿಕ್ಸ್ ಮಾಡಿ ಸೂಪರ್ ಆಗಿತ್ತಲ್ವಾ ಮೂವಿ? ಹಾ, ಹೇಳಲಿಕ್ಕೆ ಮರ್ತು ಬಿಟ್ಟಿದ್ದೆ, ಈ ಸೆಟ್ ವಿಲ್ಲನ್ ಇದಾನಲ್ಲ, ಅವನು ಯಾರು ಅಂತ ಗೊತ್ತಾಗ್ತಾ ಇದೆಯಾ? ಅವನು ಬೇರೆ ಯಾರು ಇಲ್ಲ, ನಮ್ಮ 300 ಸ್ಪಾರ್ಟನ್ಸ್ ಇದೆ ಅಲ್ಲ, ಅದರಲ್ಲಿ ಬರೋ ಕಿಂಗ್ ಲಿಯೋನೈಡಸ್, ಜೆರಾಲ್ಡ್ ಬಟ್ಲರ್ ಯಾವುದು, ಮತ್ತೆ ನಮ್ಮ ಹೋರಸ್ ಯಾರು ಅಂತ ಗೊತ್ತಾಗ್ತಾ ಇದೆಯಾ? ಗೇಮ್ ಆಫ್ ಥ್ರೋನ್ಸ್ ಅಲ್ಲಿ ಬರ್ತಾನಲ್ಲ ಲ್ಯಾನಿಸ್ಟರ್, ಸೇನಾಧಿಪತಿ, ಅವನೇ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಫ್ಯಾಮಿಲಿಗೆ, ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು, ಒಳ್ಳೆ ಒಳ್ಳೆ ಮೂವೀಸ್ಗಳನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.